ಮಠಗಳ ಎಲ್ಲ ಮಠದಲ್ಲಿ ಭಾಗವಹಿಸಿದೆ. ಜೊತೆಗೆ ಈ ಪ್ರದೇಶದ ಜಿಲ್ಲೆ ಅಂತ ನಾವು ಹೇಳಿದ್ರೆ ಜಿಲ್ಲೆ ಪ್ರಮುಖವಾಗಿದ್ದರೂ ಕೂಡ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಪಕ್ಷಗಳಿಂದ ಇರ್ಬೋದು ಪಕ್ಷಾತೀತವಾಗಿರ್ಬೋದು ಅನೇಕ ಸ್ಥಾನದ ರಾಜಕೀಯ ನೇತಾರರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಅದಕ್ಕೆ ಪೂರಕವಾಗಿ ಜಿಲ್ಲೆಯಲ್ಲಿಯ ಎಲ್ಲ ಲಿಂಗಾಯತ ಸಂಘಟನೆಗಳು ಅವು ಶೈಕ್ಷಣಿಕ ಸಂಸ್ಥೆ ಇರ್ಬೋದು, ಸಾಮಾಜಿಕ ಸಂಸ್ಥೆ ಇರ್ಬೋದು, ಸಾಂಸ್ಕೃತಿಕ ಸಂಸ್ಥೆ ಇರ್ಬೋದು, ಎಲ್ಲ ಬಸವ ದಳ ಇರ್ಬೋದು ಅಥವಾ ನಮ್ಮ ಬಸವ ಏನು ಲಿಂಗಾಯತ ಸಂಘಟನೆಗಳು ಇರ್ಬೋದು, ಅವರೆಲ್ಲರೂ ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ಮುಖ್ಯ ಉದ್ದೇಶ ಇಷ್ಟೇ, ಈಗ ಬೀದರ್ನಲ್ಲಿ ಇತ್ತೀಚೆಗೆ ನಡೆದಂಥ ರ್ಯಾಲಿಯಲ್ಲಿ ಬೃಹತ್ ಪ್ರಮಾಣದಲ್ಲಿ ಯಾವುದೇ ರೀತಿಯ ಆಶೆ ಆಮಿಷಗಳನ್ನು ಬಯಸಿದರೆ ಸ್ವಂತ ಖರ್ಚಿನಲ್ಲಿ ಸುಮಾರು 2.5 ರಿಂದ 3 ಲಕ್ಷ ಜನ ಸೇರಿದಾಗ ತಾವೆಲ್ಲರೂ ವರದಿ ಮಾಡಿದ್ದೀರಿ, ಜನರಿಗೆ ಬಂದಿದೆ. ಅದೇ ಪ್ರಮಾಣದ ಒಂದು ರ್ಯಾಲಿಯಿಂದ ಈಗ 2ನೇ ಸಲ ಬೆಳಗಾವಿಯಲ್ಲಿ ನಡೆಸಲಿಕ್ಕೆ ಎಲ್ಲ ಸಂಘಟನೆಗಳು ಮತ್ತೆ ಗುರುವರ್ಗ ಎಲ್ಲ ಮಠಾಧೀಶರುಗಳು ನಾಯಕರು ಒಪ್ಪಿಕೊಂಡು ಈ ಒಂದು ಸಂಘಟನೆ ಮಾಡ್ತಾ ಇದ್ದೀವಿ. ಆದ್ದರಿಂದ ಇದಕ್ಕೆ ಸಂಬಂಧಿಸಿದ ಪೂರ್ವಭಾವಿ ಚರ್ಚೆಗೆ ಇರದಂತ ಸಭೆ ಇದೆ. ಈ ಎಲ್ಲ ಸಭೆ ಮತ್ತೆ ರ್ಯಾಲಿಯ ಸಂಘಟನೆಗೆ ಮುಂದಾಡಳಿತ ವಹಿಸಿಕೊಂಡವರು ನಾಗನೂರಿನ ಪೂಜ್ಯ ಶ್ರೀಗಳು, ಅವರ ಬೆನ್ನೆಲುಬಾಗಿ ನಿಂತವರು ಈ ಜಿಲ್ಲೆ ಅಷ್ಟೇ ಅಲ್ಲ ಸುತ್ತಮುತ್ತಲಿನ ಜಿಲ್ಲೆಗಳ ಎಲ್ಲ ಪ್ರಮುಖ ಮಠಾಧೀಶರು ಕೂಡ ಸೇರಿದ್ದಾರೆ, ನಾಯಕರು ಕೂಡ ಸೇರಿದ್ದಾರೆ. ಅವರೆಲ್ಲರ ಸಂಘಟನೆ ರ್ಯಾಲಿಗೆ ನಾವೆಲ್ಲರೂ ಭಾಗವಹಿಸಬೇಕು, ಇನ್ನಷ್ಟು ಸಂಖ್ಯೆಯಲ್ಲಿ ಸಮಾಜ ಬಾಂಧವರನ್ನ ಕರೆತರಬೇಕು ಅಂತ ನಾವು ಎಲ್ಲ ಸಂಘಟನೆಗಳ ಮುಖಾಂತರ ಈ ಸಂಘಟನೆಯ ಕಾರ್ಯದರ್ಶಿಯಾಗಿ ಬಹಳ ಕಳಕಳಿಯಿಂದ ವಿನಂತಿ ಮಾಡಿದ್ದಾರೆ. ಮೊದಲನೇದಾದ ನಂತರ ಈ ಸಂಘಟನೆ ಎಲ್ಲೆಲ್ಲಿ ಯಾವ ವ್ಯವಸ್ಥೆ ಮಾಡ್ತಾ ಇದೆ, ಯಾವ ಉಪಸಮಿತಿಗಳನ್ನು ಮಾಡಿದ್ದಾರೆ, ಯಾರ್ಯಾರು ಯಾವ ಜಗಳ ಹಂಚಿಕೊಳ್ತಾರೆ, ಎಷ್ಟು ಗಂಟೆಗೆ ಇಲ್ಲಿ ಬರಬೇಕು, ನಂತರದ ಕಾರ್ಯಕ್ರಮಗಳನ್ನು ಅವರಿಗೆ ವಾಹನ ಸಂಚಾರದಲ್ಲಿ ದಟ್ಟಣೆ ಆಗದಂತೆ ಒಂದು ಕಡೆ ನಿಲ್ಲಿಸುವ ವ್ಯವಸ್ಥೆ, ಅಲ್ಲಿ ಸ್ಟೇಜ್ ಅನ್ನು ಮಾಡುವ ವ್ಯವಸ್ಥೆ, ಆ ಸ್ಟೇಜ್ ಮೇಲೆ ಮಾತನಾಡುವವರು ಯಾರು, ಏನೇನು ಮಾತಾಡ್ತಾರೆ ನಮಗೆ ಸಂಪೂರ್ಣ ವಿವರವನ್ನು ನಾವು ಇವತ್ತು ಪೂಜ್ಯರ ನೇತೃತ್ವದಲ್ಲಿ ಅಂತಿಮಗೊಳಿಸಿ ಆ ಪ್ರಕಾರ ಎಲ್ಲ ಸಂಘಟನೆಗಳ ಮುಖಾಂತರ ಈ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೇವೆ. ಆದ್ದರಿಂದ ತಮ್ಮೆಲ್ಲರಿಗೂ ಈ ಒಂದು ಪತ್ರಿಕಾಗೋಷ್ಠಿಗೆ ಮತ್ತೊಮ್ಮೆ ಸ್ವಾಗತ ಬಯಸಿ ತಮ್ಮ ಪ್ರಶ್ನೆಗಳಿಗೆ ನನಗೆ ಉತ್ತರ ಬಯಸಿ. ಸರ್, ಈಗ ಎಲ್ಲೋ ಒಂದು ಕಡೆ ವೀರಶೈವ ಲಿಂಗಾಯತ ಆಗಬೇಕು ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಜೊತೆಗೆ ಲಿಂಗಾಯತ ಧರ್ಮಕ್ಕೆ ಕೆಲವೊಂದು ಲಿಂಗಾಯತ ಮುಖಂಡರು ಏನಂತಂದ್ರೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಈಗ ವೀರಶೈವ ಲಿಂಗಾಯತ ಆಗಬೇಕು ಅಥವಾ ಲಿಂಗಾಯತ ಆಗಬೇಕು ಅನ್ನೋ ಒಂದು ಇದು ನಡೀತಾ ಇದೆ, ಚರ್ಚೆ ನಡೀತಾ ಇದೆ. ಇದು ಲಿಂಗಾಯತ ಧರ್ಮ ಪ್ರತ್ಯೇಕ ಧರ್ಮ ಯಾಕೆ ಆಗಬೇಕು ಅಂತ ಹೇಳಿ ತಾವು ಹೇಳ್ತೀರಿ? ಬಹಳ ದೊಡ್ಡ ಪ್ರಶ್ನೆ. ಅದೇ ಪ್ರಶ್ನೆ ಈ ಒಂದು ಕಳೆದ ಅನೇಕ ತಿಂಗಳುಗಳಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಸುದ್ದಿಯಲ್ಲಿರ್ತಕ್ಕಂಥ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಬಹಳ ದೀರ್ಘ ಆಗಿದ್ದರಿಂದ ಸಂಕ್ಷಿಪ್ತವಾಗಿ 4 ಮಾತುಗಳಲ್ಲಿ ತಮಗೆ ಬಯಸ್ತೇನೆ. ಎಲ್ಲರಿಗೂ ಗೊತ್ತಿದ್ದಂತಹ ವಿಷಯ ಇದು. ಪಂಡಿತ ಪಾಮರನ್ನ ಸೇರಿಸಿಕೊಂಡು 12ನೇ ಶತಮಾನದಲ್ಲಿ ನಡೆದಂತಹ ಬಸವಣ್ಣನವರ ಏನು ಸಾಮಾಜಿಕ ಕ್ರಾಂತಿ ಬಗ್ಗೆ ನಾನು ಹೆಚ್ಚಿಗೆ ಹೇಳಿ ಬಯಸೋದು ಎಲ್ಲರಿಗೂ ಗೊತ್ತಿದೆ. ಆ ಕ್ರಾಂತಿ ಯಾಕೆ ಆಯ್ತು ಕೂಡ ಕಥೆಗಳನ್ನು ತಾವು ಕೇಳಿದ್ದೀರಾ, ಸಿನಿಮಾಗಳನ್ನು ನೋಡಿದ್ದೀರಾ, ನಾಟಕಗಳು ನೋಡಿದ್ದೀರಾ, ಅನೇಕ ಕಾದಂಬರಿ ಕೂಡ ಓದಿರ್ಬೋದು ವಿಷಯದಲ್ಲಿ. ಈ ವಿಷಯದಲ್ಲಿ ಅದರ ಒಂದು ಮುಖ್ಯ ಕ್ರಾಂತಿಯ ಉದ್ದೇಶ ಏನು ಅಂತಂದ್ರೆ ಸಾಮಾಜಿಕ ರಚನೆ, ಸಾಮಾಜಿಕ ವ್ಯವಸ್ಥೆಯಲ್ಲಿರ್ತಕ್ಕಂಥ ಮೂಢನಂಬಿಕೆಗಳನ್ನ, ಅನ್ಯಾಯ ಅತ್ಯಾಚಾರಗಳನ್ನ, ವಿಶೇಷವಾಗಿ ಅಸಮಾನತೆಯನ್ನು ಹೋಗಲಾಡಿಸಿ ಗಂಡಸರು ಹೆಂಗಸರ ನಡುವಿನ ಒಂದು ತಾರತಮ್ಯ, ಜಾತಿಗಳ ನಡುವಿನ ತಾರತಮ್ಯ, ವರ್ಗದ ತಾರತಮ್ಯವನ್ನು ಹೋಗಲಾಡಿಸಿ ವಿಶ್ವ ಮಾನವೀಯ ಸಮಾಜವನ್ನ ಕಟ್ಟತಕ್ಕಂತ ಮಾತರವಾದ ಉದ್ದೇಶ ಇಟ್ಕೊಂಡು ನಡೆದಂತಹ ಕ್ರಾಂತಿಯಲ್ಲಿ ಏನಾಯಿತು ತಮಗೆಲ್ಲ ಗೊತ್ತಿದೆ. ಆ ಕ್ರಾಂತಿಯಲ್ಲಿ ಹುಟ್ಟಿ ಬಂದಂತ ಧರ್ಮವೇ ಲಿಂಗಾಯತ ಧರ್ಮ. ಆ ಧರ್ಮಕ್ಕೆ ಜಾತಿಗಳಿಲ್ಲ, ವರ್ಗಗಳಿಲ್ಲ, ಅದಕ್ಕೆ ತನ್ನದೇ ಆದಂತಹ ತಾತ್ವಿಕ ಹಿನ್ನೆಲೆ ಇದೆ, ಐತಿಹಾಸಿಕ ಹಿನ್ನೆಲೆ ಇದೆ, ಅದಕ್ಕೆ ತನ್ನದೇ ಆದಂತಹ ಧಾರ್ಮಿಕ ಸಂಕೇತಗಳಿವೆ. ಆ ಧಾರ್ಮಿಕ ಸಂಕೇತಗಳನ್ನ ಉಪಯೋಗಿಸಿಕೊಂಡು ನಿತ್ಯ ಆಚಾರ ತರ್ತಕ್ಕಂಥ ವಿಧಿವಿಧಾನಗಳಿವೆ. ಈ ಆದ್ದರಿಂದ 12ನೇ ಶತಮಾನದಲ್ಲಿ ಉಗಮವಾದಂತಹ ಈ ಧರ್ಮ ಪ್ರತ್ಯೇಕವಾದಂತಹ ಧರ್ಮ ಅದನ್ನ ಶತಸಿದ್ಧವಾಗಿ, ಶಾಸ್ತ್ರೀಯವಾಗಿ, ವೈಜ್ಞಾನಿಕವಾಗಿ, ಐತಿಹಾಸಿಕವಾಗಿ, ಆಧ್ಯಾತ್ಮಿಕವಾಗಿ ಸಿದ್ಧ ಮಾಡಲಿಕ್ಕೆ ನಮ್ಮಲ್ಲಿ ಸಾಕಷ್ಟು ಸಾಮಗ್ರಿ ಇದೆ. ಆದ್ದರಿಂದ ಸ್ವತಂತ್ರ ಧರ್ಮ ಅನ್ನೋದ್ರಲ್ಲಿ ಭಿನ್ನಾಭಿಪ್ರಾಯ ಇಲ್ಲ. ಈಗ ನಿಮ್ಮ ಪ್ರಶ್ನೆ ಏನು ಅಂತಂದ್ರೆ ವೀರಶೈವ ಮಹಾಸಭೆಯವರು ಎರಡನ್ನು ಕೂಡಿಸಿಕೊಂಡು ಮಾಡಬೇಕು ಅನ್ನುವಂಥದ್ದು ಏನೋ ಒಂದು ಪ್ರಸ್ತಾವನೆಯನ್ನ
ನಿನ್ನೆ ಪಾಸ್ ಮಾಡಿದ್ದಾರೆ. ಆ ಪ್ರಸ್ತಾವನೆ ಏನು ಅಂತಂದ್ರೆ ವೀರಶೈವ ಪೂರ್ವ ಅಂದ್ರೆ ಲಿಂಗಾಯತ ಪಶ್ಚಿಮ ಅಂದ್ರೆ ಎರಡನ್ನ ಕೂರ್ಸಕ್ಕೆ ಆಗಲ್ಲ. ಆದ್ದರಿಂದ ಈ ವೀರಶೈವ ಮಹಾಸಭೆಗಳ ನಿರ್ಣಯ ಸಂಪೂರ್ಣವಾಗಿ ಅವಾಸ್ತವಿಕ, ಅಪ್ರಾಯೋಗಿಕ, ರಾಜಕೀಯ ಪ್ರೇರಿತ. ಇನ್ನೊಂದು ಮಾತಿನ ನಾನು ಗಟ್ಟಿಯಾಗಿ ಹೇಳಬಯಸ್ತೀನಿ ಅಂದ್ರೆ, ಪ್ರಾರಂಭದಿಂದ ಇಲ್ಲಿಯವರೆಗೆ 2004ರಿಂದ ಈವರೆಗೆ ಅಖಿಲ ಭಾರತ ವೀರಶೈವ ಮಹಾಸಭೆ ಪಂಚಾಚಾರ ಕೃಪಾಪೋಷಿತ ನಾಟಕ ಮಂಡಳಿ ಹೇಳಬಯಸ್ತೀನಿ. ಯಾಕೆ ಕೃಪಾಪೋಷಿತ ನಾಟಕ ಮಂಡಳಿ ನಾನು ಹೇಳಬಯಸ್ತೀನಿ ಅನ್ನೋದಕ್ಕೆ ಕಾರಣಗಳನ್ನು ಕೊಡ್ತೇವೆ. ಮೊದಲನೇದು, ಈ ಸಂಘಟನೆ ಪ್ರಾರಂಭವಾಗಿದ್ದು ಹಾನಗಲ್ಲ ಕುಮಾರಸ್ವಾಮಿಗಳ ನೇತೃತ್ವದಲ್ಲಿ 1904ರಲ್ಲಿ. ಆ ಮೊದಲನೇ ಅಧಿವೇಶನದಲ್ಲಿ ಮಾಡಿದಂತಹ ತೀರ್ಮಾನಗಳು ಸಂಪೂರ್ಣವಾಗಿ ಬಸವ ಧರ್ಮಕ್ಕೆ, ಬಸವ ತತ್ವಕ್ಕೆ, ಸಮಾನತೆಗೆ ವಿರುದ್ಧವಾದ ತೀರ್ಮಾನಗಳನ್ನ ಮೊದಲನೇ ಸಭೆಯಲ್ಲಿ ಅವರು ಮಾಡಿದ್ದಾರೆ. ಅದ್ರ ಜೊತೆ ನನ್ನ ಮತ್ತು ಚಿದಾನಂದ ಮೂರ್ತಿಗಳ ನಡುವೆ ಒಂದು ಲೇಖನದ ರೂಪದಲ್ಲಿ ಕಳೆದ 2 ತಿಂಗಳಿಂದ ಪತ್ರಿಕೆಯಲ್ಲಿ ನಾವು ನಮ್ಮ ಲೇಖನ ಓದಿದ್ದೀರಾ, ಅವ್ರ ಲೇಖನ ಓದಿದ್ದೀರಾ, ಓದ್ತಾ ಇದ್ದೀರಾ, ಇನ್ನು ಓದ್ತೀರಾ ಮುಂದೆ. ಈಗ ನೀವು ಲಂಕೇಶ್ ಪತ್ರಿಕೆಯನ್ನು ಓದಿರ್ಬೋದು ಈ ವಾರದಲ್ಲಿ. ಅದರಲ್ಲಿ 60% ನನ್ನ ವಾದಗಳನ್ನು ಅವರು ಮಂಡಿಸಿದ್ದಾರೆ. ಇವತ್ತಿನ ಈ ವಾರದ ಲಂಕೇಶ್ ಓದಿರ್ಬೋದು. 12 ಪತ್ರಿಕೆಗಳಲ್ಲಿ ಈಗಾಗಲೇ ಬಂದಿದೆ, ವಾರ ಪತ್ರಿಕೆಗಳಲ್ಲಿ. ಅದನ್ನ ನಾನು ಸ್ವಲ್ಪ ಸಂಕ್ಷಿಪ್ತ ಹೇಳಿ ಬಯಸೋದು ಏನಂತಂದ್ರೆ, ಅಲ್ಲಿ ಈ ತೀರ್ಮಾನ ಮಾಡಿದ್ರು, ವೀರಶೈವರು, ಲಿಂಗಾಯತರು ವೀರಶೈವರು ಹಿಂದೂ ಧರ್ಮದ ಆಗಮ, ವೇದ, ಪುರಾಣ, ಪುರುಷಾರ್ಥ, ಎಲ್ಲ ಉಪನಿಷತ್ತುಗಳನ್ನು ಒಪ್ಪುತ್ತಾರೆ. ಮೊದಲೇ ತೀರ್ಮಾನ. ಎರಡನೇದು, ಲಿಂಗಾಯತ ಮಠಗಳಿಗೆ ಕೇವಲ ಜಂಗಮರೆ, ಜಾತಿ ಜಂಗಮರೆ ಮಾತ್ರ ಅಲ್ಲಿಯ ಪೀಠಾಧಿಪತಿಗಳಾಗಬೇಕು. ಆದ್ದರಿಂದ ಲಿಂಗಾಯತರು ಹಿಂದೂ ಧರ್ಮ ಒಂದು ಅವಿಭಾಜ್ಯ ಭಾಗ. ಇವು 3 ತೀರ್ಮಾನಗಳು ಮಾಡಿದ್ರು 1904. 36 ವರ್ಷಗಳ ನಂತರ 1940ರಲ್ಲಿ ದಾವಣಗೆರೆಯಲ್ಲಿ ನಡೆದಂತ ಇದೇ ಅಧಿವೇಶನ, ಅದೇ ಸಂಘದ ಮಹಾಧಿವೇಶನದಲ್ಲಿ ಈ 3 ತೀರ್ಮಾನಗಳನ್ನು ರದ್ದುಪಡಿಸಿದರು. ಅಂದ್ರೆ ಏನು? ಲಿಂಗಾಯತರು ಹಿಂದೂಗಳಲ್ಲ, ಲಿಂಗಾಯತರು ವೇದಗಳನ್ನ, ಉಪನಿಷತ್ತುಗಳನ್ನ, ಆಗಮಗಳನ್ನ ಒಪ್ಪುವುದಿಲ್ಲ, ಲಿಂಗಾಯತ ಮಠಗಳಿಗೆ ಜಂಗಮರೆ ಅಲ್ಲೇ ಪೀಠದ ಆಗತಕ್ಕದ್ದು ಆಗಬೇಕು ಸರಿಯಲ್ಲ ಅನ್ನುವ 3 ನಿರ್ಣಯಗಳನ್ನು ಅದೇ ಮಹಾಸಭೆ 1940ರಲ್ಲಿ ದಾವಣಗೆರೆಯಲ್ಲಿ ನಡೆದಂತಹ ಮಹಾಧಿವೇಶನ ರದ್ದುಪಡಿಸಿತು. ತಾವು ವಿಚಾರ ಮಾಡಿ ಒಂದು ತೀರ್ಮಾನ ಮಾಡಿದ ಯಾಕೆ, ಆಮೇಲೆ ರದ್ದುಪಡಿಸಿದ ಯಾಕೆ ಅಂತ ಪ್ರಜ್ಞಾವಂತರಾದ ತಾವೆಲ್ಲರೂ ವಿಚಾರ ಮಾಡಬಹುದು. ಕೇಳಿದ ಮುಂದಿನ ಪ್ರಶ್ನೆ ಹೇಳ್ತೀನಿ ಅದ್ರ ಬಗ್ಗೆ. ಈಗ ನೋಡಿ ಎಷ್ಟು ವಿಪರ್ಯಾಸ ಆಗ್ತದೆ. ಅದೇ ದಾವಣಗೆರೆಯಲ್ಲಾದಂತ ಶ್ಯಾಮರು ಶಿವಶಂಕರಗಳು ವಯೋವೃದ್ಧರು, ರಾಜಕೀಯ ಪುಡಾರಿಗಳು, ಅತ್ಯಂತ ಆಗಮ ಶ್ರೀಮಂತರು, ಇವರು ಅವೆಲ್ಲನ್ನ ಬಳಸಿಕೊಂಡು ವೀರಶೈವ ಮಾತನಾಡಿದ್ದಾರೆ. ದಾವಣಗೆರೆಯವರು ಅವರ ಅಧ್ಯಕ್ಷತೆಯಲ್ಲಿ ಮತ್ತೊಮ್ಮೆ ಅವ್ರು ಹೇಳ್ತಿದ್ದಾರೆ ಏನಂತ, ಲಿಂಗಾಯತರು ಹಿಂದೂ ಧರ್ಮದ ಭಾಗ, ವೀರಶೈವ ಲಿಂಗಾಯತರು ಒಂದೇ. ಇದು ಯಾವ ಪ್ರಶ್ನೆ ಅಂತಿದ್ದಾರೆ. ಅವರ ಸಂಘದ ಇತಿಹಾಸವನ್ನು ಅರ್ತಿದ್ದಾರೆ, ಅವರು ಹಿಂದೆ ಮಾಡಿದಂತ ನಿರ್ಣಯಗಳನ್ನು ಮರ್ತಿದ್ದಾರೆ. ಈ ಪ್ರಶ್ನೆ ನಾನು ನೇರವಾಗಿ ಪತ್ರಿಕೆಗಳ ಮುಖಾಂತರ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಆ ವೀರಶೈವ ಮಹಾಸಭೆ ಕೇಳ್ತೀನಿ. ಯಾಕೆ ನಡೀತಾ ಇದೆ, ಇದಕ್ಕೆ ಅನ್ಯಾಯ ಯಾಕಾಗ್ತಾ ಇದೆ ಅಂತ. ಈ ಮಧ್ಯದಲ್ಲಿ ಕೆಲವು ಹಿಂದೂ ಧರ್ಮದ ಪೀಠಾಧಿಕಾರಿಗಳು ವ್ಯಾಖ್ಯಾನ ಮಾಡ್ತಿದ್ದಾರೆ, ಕೆಲವು ಜನ ಇದಕ್ಕೆ ಏನೇನು ತತ್ವ ಹೇಳ್ತಿದ್ದಾರೆ. ಇದರಲ್ಲಿ ಮುಖ್ಯವಾದ ಪ್ರಶ್ನೆ ಇರೋದು ಏನಂದ್ರೆ, ಹೌದು ವೀರಶೈವರು ನಾನು ಹೇಳ್ತೇನೆ ಹಿಂದೂಗಳು, ಅದರಲ್ಲಿ 2 ಮಾತಿಲ್ಲ. ಯಾಕಂದ್ರೆ ವೀರಶೈವರು ಹಿಂದೂ ಶೈವದ 10-12 ಪ್ರಕಾರಗಳಲ್ಲಿ ಒಂದು. ಶೈವ ಧರ್ಮ ಮೊದಲು ಇತ್ತು, ಆರ್ಯರು ಈ ದೇಶಕ್ಕೆ ಬರೋದಕ್ಕಿಂತ ಪೂರ್ವದಲ್ಲೇ ಇತ್ತು. ಅದರಲ್ಲಿ ಅನೇಕ ಪಂಗಡಗಳು ಇತ್ತು. ಯಾವ ಪಂಗಡಗಳು? ಕಾಳಾಮುಖಿ, ಪಾಶುಪತ, ಲಕುಲೇಶ್ವರ, ನಾಥಪಂಥೀಯರು, ಆ ನಂತರ ಶುದ್ಧ ಶೈವರು, ತಮಿಳರ ನೈನ್ಮಾಲರು, ಇವರೆಲ್ಲರೂ ಹಿಂದೂ ಶೈವದ ವಿವಿಧ ಪಂಗಡಗಳು. ಅದರಲ್ಲಿ ಯಾವ ವ್ಯತ್ಯಾಸ ಇಲ್ಲ. ವೀರಶೈವ ಹಿಂದೂ ಧರ್ಮದ ಭಾಗ ಅಂತ ಅವರು ವಾದಿಸ್ತಾರಲ್ಲ, ಅದಕ್ಕೆ ನನ್ನ ಯಾವ ತಕರಾರು ಇಲ್ಲ. ಅದು ವೀರಶೈವವು ಹಿಂದೂ ಧರ್ಮದ ಭಾಗ ಅನ್ನೋದಕ್ಕೆ ಯಾವ ಅಭ್ಯಂತರವೂ ಇಲ್ಲ. ಯಾಕಂದ್ರೆ ಹೌದು. ಆದ್ರೆ ಹಾಗಿದ್ದವರು ಈ ಲಿಂಗಾಯತಗಳಿಗೆ ಯಾಕೆ ಹಾಗೆ ಸೇರಿಕೊಂಡ್ರು, ಯಾರು ಸೇರಿಕೊಂಡ್ರು ಅದರ ವಿಶ್ಲೇಷಣೆ ಇವತ್ತು ಐತಿಹಾಸಿಕ ಪ್ರಶ್ನೆ. ಇದು ಪೌರಾಣಿಕ ಅಲ್ಲ. ಪೌರಾಣಿಕ ಕಥೆಗಳು, ಕಟ್ಟು ಕಥೆಗಳು, ಕಾಗವ ಗುಬ್ಬವನ ಕಥೆಗಳು ಕೇಳುವ ಕಾಲ ಈಗಲ್ಲ. ಕಲ್ಲಿನಿಂದ ಹುಟ್ಟಿದ ಮನುಷ್ಯ
ಅವೆಲ್ಲ ಇವತ್ತು ನಂಬಕ್ಕಾಗೋದಿಲ್ಲ ಯಾರು. ಅಂತ ಕಾಗವ ಗುಬ್ಬವನ ಕಥೆಗಳನ್ನ ಹೇಳುವ ಪುರಾಣಗಳನ್ನು ಓದಿಟ್ಕೊಂಡ್ಬಿಟ್ಟು ಲಿಂಗಾಯತಲ್ಲಿ ಸೇರ್ಬೇಕಾಗಿತ್ತು. ನೀವು ಯಾಕೆ ಸೇರಿದ್ರಿ, ಯಾವಾಗ ಸೇರಿದ್ರಿ, ಸೇರಿದವರು ಯಾರು? ಆ ಪ್ರಶ್ನೆಗಳಿಗೆ ಅವರು ನಿಖರವಾಗಿ ಈ ಸಮಾಜಕ್ಕೆ, ಈ ರಾಜ್ಯಕ್ಕೆ, ಈ ರಾಷ್ಟ್ರಕ್ಕೆ ಸಮರ್ಥವಾದ ಐತಿಹಾಸಿಕ ಉತ್ತರ ನೀಡಬೇಕು. ಇಲ್ಲ ಅಂತಂದ್ರೆ ಅವರು ಮೋಸಗಾರ ಅಂತ ಹೇಳ್ಬಯಸ್ತಾರೆ, ಸಮರ್ಥವಾಗಿ ಹೇಳ್ಬಯಸ್ತಾರೆ. ಸರ್, ಕಾಗವ ಗುಬ್ಬವ ಕಥೆಗಳಂದ್ರೆ ಯಾವ್ದು ಸರ್? ಅದು ಬಹಳ ಕಲಿಯಿಂದ ನಾನು ಹೇಳಕ್ಬೇಕು ಇರೋದಿಲ್ಲ. ಆ ಕಾಗವ ಗುಬ್ಬನ ಕಥೆ ಹೇಳ್ಕೊಂತ ದಿನವಲ್ಲ ಅದೇ ಆಗುತ್ತೆ. ವಿಷಯ ಬಂದಿರುತ್ತೆ. ನೀವೇನು ಮೂರ್ತಿಯಿಂದ ಲಿಂಗದಿಂದ ನಾನು ಹೇಳ್ತಾ ಇಲ್ಲ, ಅಮಿತ್ ಹೇಳ್ತಾರೆ. ಅದು ತಪ್ಪು ಅಂತ ಅದು ಅಲ್ಲ, ನಂಬಕ್ಕಾಗದೇ ಇರೋದು ಕಾಲ್ಪನಿಕ ಅಂತ ಅದೇ ಚನ್ನಬಸವನ ಜನ್ಮದ ಏನ್ ಹೇಳ್ತೀರಿ ನೀವು? ಏನಂದ್ರೆ ಉಡುಪಿ ಚನ್ನಬಸವೇಶ್ವರ ಯಾರು ಬಸವಣ್ಣ ಅಕ್ಕನ ಮಗ ಇದ್ದಾರೆ, ಆತನ ಜನ್ಮ ರಾಶಿ ಇದೆ. ಆ ಜನ್ಮ ರಾಶಿಯ ಬಗ್ಗೆ ಈಗ ನೀವು ಋಷಿ ಮೂಲ, ನದಿ ಮೂಲ ಹೊಡ್ಕೊಂತ ಹೋಗ್ಬೇಡಿ ಅಂತ ಹೇಳಿ. ಈ ಚನ್ನ ಬಸವಣ್ಣನ ಜನ್ಮದ ರಹಸ್ಯ, ಬಸವಣ್ಣನ ಜಾತಿಯ ರಹಸ್ಯ, ಬಸವಣ್ಣನ ಹಿನ್ನೆಲೆ ರಹಸ್ಯ ಕೇಳ್ಕೊಂತ ಹೋದ್ರೆ ಪ್ರತಿಯೊಬ್ಬ 770 ಗಣಾಂಗಗಳ ಇತಿಹಾಸವನ್ನ ಚರ್ಚೆ ಮಾಡಿ ಬಂದು ಉತ್ತರ ಕೊಡ್ತೀನಿ ನಾನು. ಆದ್ರೆ ಈ ಇದರಲ್ಲಿ ನೀವು ಕೇಳ್ತಿರೋದು ಏನು ಅಂತಂದ್ರೆ ಅವನ ತಾಯಿ ಯಾರು, ಅವನ ತಂದೆ ಯಾರು, ಯಾರಿಗೆ ಹುಟ್ಟಿದ್ರು, ಈ ಪ್ರಶ್ನೆಗಳು ಇದು ನೀವಲ್ಲ. 1930ರ ಸುಮಾರಿಗೆ ಅದೇ ಪಂಚಪೀಠದ ಅನುಯಾಯಿಯಾಗಿದ್ದಂತ ಕಾಶಿನಾಥ ಶಾಸ್ತ್ರಿಗಳು 200 ಪ್ರಶ್ನೆಗಳನ್ನ ಕೇಳಿ ಒಂದು ಪುಸ್ತಕ ಬರೆಸಿದ್ರು. ಅದನ್ನ ಬರೆದವರು ಕುಬ್ಸದವರು, ಧಾರವಾಡದವರು. 200 ಪ್ರಶ್ನೆಗಳಲ್ಲಿ ಈ ಪ್ರಶ್ನೆಗಳು ಸೇರಿದೆ, ನಿಮ್ಮ ಪ್ರಶ್ನೆಗಳು ಸೇರಿದೆ. ಆ ಪ್ರಶ್ನೆಗಳಿಗೆ ಯಾಕೆ ಕೇಳಿದ್ರು, ಯಾರು ಕೇಳಿದ್ರು ಅನ್ನೋದು ಸಂಪೂರ್ಣವಾಗಿ ಅದೇ ಧಾರವಾಡದ ಸಿದ್ದರಾಮಪ್ಪ ಪಾಟೀಲ್ ಎನ್ನುವ ವಕೀಲರು ಧಾರವಾಡದ ಡಿಸ್ಟ್ರಿಕ್ಟ್ ಕೋರ್ಟ್ ನಲ್ಲಿ ಆ ಬುಕ್ ಅನ್ನ ನೀವು ಬ್ಯಾನ್ ಮಾಡಬೇಕು ಅಂತ ಹಾಕಿದಾಗ ಆ ಗ್ರಂಥಕರ್ತರು ಬಂದು ಕೋರ್ಟಿನ ಕ್ಷಮೆ ಕೇಳ್ಕೊಂಡು ಹಿಂದೋಗಿದ್ದಾರೆ. ಈ ಪ್ರಶ್ನೆಗಳಿಗೆ ಉತ್ತರ ಇದೆ. ಆದ್ರಿಂದ ಇದನ್ನ ನೀವು ಮುಂದುವರಿಸಬೇಕಾದ್ರೆ ನಾನು ತಯಾರಿದ್ದೀನಿ. ಎಷ್ಟು ದಿವಸ ಕಳಿಸ್ತೀನಿ ಕಳಿಸ್ಕೊಂಡ್ರೆ ಸರ್, ಈಗ ಲಿಂಗಾಯತ ಏನು ಮುಖಂಡರಿದ್ದಾರೆ, ರಾಜಕೀಯ ಕೆಲವೊಂದು ಮುಖಂಡರು ಏನಿದ್ದಾರೆ ಲಿಂಗಾಯತ ಧರ್ಮಕ್ಕೆ ಸೇರಿದಂಥವ್ರು, ಯಾಕೆ ಗಟ್ಟಿಯಾಗಿ ನಿಂತ್ಕೊಂಡು ಪ್ರತ್ಯೇಕ ಲಿಂಗಾಯತ ಧರ್ಮ ಬೇಕು ಅಂತೇಳಿ ಎಲ್ಲೂ ಅವರು ಕಾಣಿಸ್ಕೊಳ್ತಾ ಇಲ್ಲ? ಏನಾದ್ರೂ ಹಿಂದೆ ರಾಜಕೀಯ ಏನಾದ್ರೂ ಇರಬಹುದಾ? ಇಲ್ಲ, ರಾಜಕೀಯ ಏನಿಲ್ಲ. ಇದರಲ್ಲಿ ಏನಿದೆ ಅಂತ ರಾಜಕೀಯ ಇದ್ರೂ ಇರ್ಬೋದು, ಅದಕ್ಕೆ ನಾನು ರಾಜಕೀಯಕ್ಕೆ ಹೋಗಲ್ಲ. ಇದು ಇವತ್ತಿನ ನಿನ್ನೆಯ ಪ್ರಶ್ನೆ ಅಲ್ಲ, 600 ವರ್ಷಗಳ ಪ್ರಶ್ನೆ. ತಮಗೂ ಹೇಳ್ಬೇಕು, 600 ವರ್ಷಗಳಿಂದ ಬಂದಂತಹ ದ್ವಂದ್ವದ ಪ್ರಶ್ನೆ ಇದು. ಯಾಕೆ ದ್ವಂದ್ವ ಬಂತು ಅಂದ್ರೆ ಆವಾಗಲೇ ವೀರಶೈವರು ಅದನ್ನು ಸೇರ್ಕೊಂಡಿದ್ರು. ಬಸವಣ್ಣನವರು ಆಗಿ ಹೋಗಿದ್ದು 850 ವರ್ಷಗಳ ಹಿಂದೆ. ಸುಮಾರು 150ರಿಂದ 200 ವರ್ಷಗಳವರೆಗೆ ಬಸವಣ್ಣನೇ ಧರ್ಮನೇ ಪ್ರಚಾರ ಆಗಿದ್ದು. ಅವರೇ ಮೂಲ ಲಿಂಗಾಯತರು. ರಾಜ್ಯದ ಮೂಲೆ ಮೂಲೆಗಳಲ್ಲಿರುವವರು, ಆಂಧ್ರದಲ್ಲಿರುವವರು, ಮಹಾರಾಷ್ಟ್ರದಲ್ಲಿರುವವರು. ನಂತರ ಸೇರಿಕೊಂಡವರು ಪಂಚಾಚಾರವನ್ನು ನಿರ್ಮಿಸಿ 1530ರ ಸುಮಾರಿಗೆ ಮೊದಲನೇ ಪೀಠವನ್ನ, 2ನೇ ಪೀಠವನ್ನ, 3ನೇ ಪೀಠ ಕಟ್ಟಿಕೊಂಡ್ರು. ಅವರ ಆಧಾರ ಪ್ರಕಾರ ಇನ್ನೂರು ಪಂಚಪೀಠರಲ್ಲ, ಚತುರಾರ ಅವರ ಹೇಳ್ತಾರೆ. ದಾಖಲೆ ಬೆಳೆಸ್ಕೊಂಡು ಕೊಡ್ತೀನಿ, ನನಗೆ ತೊಂದರೆ ಇಲ್ಲ. ಈಗ ಒಂದು ಪ್ರಶ್ನೆ ಮುಗಿಸ್ತೀನಿ, ಅದು ಬರ್ತೀನಿ. ಈಗ ಹೀಗೆ ಬಂದಾಗ ಒಳಗಡೆ ಹೊರಗಡೆಯಿಂದ ಇದ್ದಂತಹ ಜನ ಒಳಗಡೆ ಸೇರ್ಕೊಂಡು ಬಿಟ್ಟು ನಾವು ಇದರ ಭಾಗ ಅಂತ ಹೇಳ್ಕೊಂಡು ತಮ್ಮ ಅಸ್ತಿತ್ವವನ್ನು ಮುಂದುವರಿಸ್ಕೊಂಡ್ಬಿಟ್ಟು ಲಿಂಗಾಯತವನ್ನ ತುಳಿತಾ ಬಂದಿದ್ದಾರೆ. ಅದಕ್ಕೆ ಎಷ್ಟು 100 ಗ್ರಂಥಗಳನ್ನು ನಾನು ಕೊಡಬಲ್ಲೆ. ಯಾವ ರೀತಿಯಲ್ಲಿ ತುಳಿತಾ ಬಂದಿದೆ ಅಂತ ಹೇಳಬಲ್ಲೆ. ಯಾಕಂದ್ರೆ ಪ್ರೌಢದೇವರಾಯ, ವಿಜಯನಗರದ ರಾಜಸಾಮ್ರಾಟ, ಅವನ ಕಾಲದಲ್ಲಿ ಶೈವರಾಗಿದ್ದ ಸಂಗಮ ವಂಶದ ರಾಜರನ್ನ ವೀರಶೈವರನ್ನಾಗಿ ಕನ್ವರ್ಟ್ ಮಾಡಿದವರು ಇವರು. ಅವರ ರಾಜಾಶ್ರಯ ಪಡೆದು ಲಕ್ಕಣ ದಂಡೇಶ, ಜಕ್ಕನಾರ ಇಂಥವರೆಲ್ಲರೂ ಆರಾಧ್ಯ ಬ್ರಾಹ್ಮಣರು. ವೀರಶೈವರಾಗಿ ಒಳಗಡೆ ಸೇರಿದ ಮೇಲೆ ಅವರ ರಾಜಾಶ್ರಯವನ್ನು ಒಪ್ಕೊಂಡು ಮಾಡ್ಕೊಂಡ್ಬಿಟ್ಟು ಅತ್ಯಂತ ಪ್ರಬಲವಾದಂತ ಬುಕ್ಗಳು ನೀವು ಕೇಳಿದ್ರೆ ಶೂನ್ಯ ಸಂಪಾದನೆ ರಚನೆ ಆಗಿತ್ತು ಆ ಕಾಲದಲ್ಲಿ. ಚಾಮರಸ್ನ ಪ್ರಭುಲಿಂಗ ಲೀಲೆ ರಚನೆ ಆಗಿದ್ದು ಆ ಕಾಲದಲ್ಲಿ. ಅನೇಕ ಜನರ ಜೀವನ ಚರಿತ್ರೆ ರಚನೆ ಆದ ಆ ಕಾಲದಲ್ಲಿ. ಅಷ್ಟೇ ಅಲ್ಲದೆ ಆಗ ಪ್ರಚಲಿತ ಇದ್ದಂತಹ ಅನೇಕ ವಚನಗಳನ್ನ ಕೊಟ್ಟಿ ತಿದ್ದಿ ತಮಗೆ ಅನುಕೂಲವಾಗಿ ತಿದ್ದಿದ್ದು ಆ ಕಾಲದಲ್ಲಿ. ಆ ನಂತರದ ಕಾಲದಲ್ಲಿ ಕೂಡ ಆ ಕಾಲದಿಂದ ಇಲ್ಲಿಯವರೆಗೆ 500 ವರ್ಷಗಳಲ್ಲಿ ಹಿಂದಿನ ಲಿಂಗಾಯತಗಳ ನಾವು ವೀರಶೈವರೇ ಅನ್ನುವಂತಹ ಒಂದು ತಪ್ಪು ಕಲ್ಪನೆಯಿಂದ ಬಂದಿದ್ದು ಇವತ್ತಿನ ಅತಿಶಯವಾದ ಗೊಂದಲಕ್ಕೆ ಕಾರಣ ಆಗಿದೆ. ನಾನು ರಾಜಕೀಯ ಬೆಳೆಸಿದರೆ ರಾಜಕೀಯ ಅಲ್ಲ ಇದು. ಯಾಕಂದ್ರೆ ಲಿಂಗಾಯತ ಪ್ರಥಮ ಕ್ರಾಂತಿಯಲ್ಲಿ ಆಗಿದ್ದು ರಾಜಕೀಯ ಕ್ರಾಂತಿನೇ. ಆಮೇಲೆ ಇದು ಬೆಳೆದಿದ್ದು ಕೂಡ ವೀರಶೈವ ಬೆಳೆದಿದ್ದು ಕೂಡ ವಿಜಯನಗರ ಸಾಮ್ರಾಜ್ಯ ರಾಜಕೀಯ ಪ್ರಭಾವದಿಂದಾನೆ.
ಈಗ ಆಗ್ತಿರೋ ರಾಜಕೀಯ ಆಮೇಲೆ ಬಂದು ಸೇರ್ಕೊಂಡಿದೆ ಹೊರತಾಗಿ ಸಾಮಾಜಿಕ ಸಾಂಸ್ಕೃತಿಕ ಏನು ದ್ವಂದ್ವಗಳು ರಾಜಕೀಯ ಅವಕಾಶ ಮಾಡಿಕೊಟ್ಟಿವೆ ಅಂತ ಹೇಳಬಯಸ್ತೇನೆ. ಈಗ ಸರ್ಕಾರ ವಿರೋಧವಾಗಿಲ್ಲ, ಸರ್ಕಾರ ಮಾಡಿಬಿಟ್ಟು ಏನು ಸಿದ್ಧತೆ ಮಾಡ್ಕೊಂಡಿದೆ. ನಾನು ಸರ್ಕಾರ ವಿರುದ್ಧವಾಗಿದೆ ಪರವಾಗಿದೆ ಅಂತ ಹೇಳಿದ್ರು ನಮ್ಮ ಕರ್ತವ್ಯ ಅಲ್ಲ, ಸರ್ಕಾರ ಹೇಳಬೇಕು. ಮನವಿ ಕೊಡ್ಲಿಕ್ಕೆ ಈ ಪ್ರಶ್ನೆ ಎರಡನೇ ಸಲ ಹೀಗೆ ಉದ್ಭವ ಆಗಿದ್ದು ಇಷ್ಟೊಂದು ಗಂಭೀರವಾದ ಯಾಕೆಂದು ಮಾತುಕತೆ ಹೇಳ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ಪಕ್ಷದವರಾಗಿರ್ಬೋದು, ಯಾವುದೇ ರಾಜ್ಯವರಾಗಿರ್ಬೋದು, ಅನೇಕ ಸಂಘಟನೆಗಳ ಕಾರ್ಯಕ್ರಮಕ್ಕೆ ಕರೀತಾರೆ, ಹೋಗ್ತಾರೆ. ಆವಾಗ ಹೋದಾಗ ಆಯಾ ಸಂಘಟನೆಗಳು ಏನೇನು ಮನವಿಗಳನ್ನು ಕೊಡ್ತಾರೆ. ಹಾಗೆ ಅವರು ಅಕ್ಕಮಹಾದೇವಿ ವಿಶ್ವವಿದ್ಯಾಲಯಕ್ಕೆ, ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಅಕ್ಕಮಹಾದೇವಿ ವಿಶ್ವವಿದ್ಯಾಲಯ ಹೆಸರಿಟ್ಟರು. ಮತ್ತೆ ಇನ್ನೇನು ಒಳ್ಳೆಯ ಕೆಲಸ ಮಾಡಿದ್ರು ಅಂತ ಹೇಳಿದ್ರು. ವೀರಶೈವ ಮಹಾಸಭೆಯಲ್ಲಿ ಅವರು ಕರೆದು ಸನ್ಮಾನ ಮಾಡಿದ್ರು. ಸಂಪೂರ್ಣ ಸಮಯೋಚಿತ ಮತ್ತು ಉಚಿತ, ಅತ್ಯಂತ ಒಳ್ಳೆಯ ಕೆಲಸ. ಆ ಕಾಲಕ್ಕೆ ಹೋದಾಗ ಮುಖ್ಯಮಂತ್ರಿಯವರ ಕುರಿತು ಮನವಿ ಮಾಡಿದವರು ವೀರಶೈವ ಮಹಾಸಭೆಯವರು. ಆಗ ಮುಖ್ಯಮಂತ್ರಿಯಾಗಿ ಮನವಿಯನ್ನು ಸ್ವೀಕರಿಸುತ್ತಾ ಅವ್ರೇನು ಹೇಳಿದ್ದಾರೆ, ಆಯ್ತು ನೀವು ಮನವಿಯನ್ನು ಸಲ್ಲಿಸಿ, ನಾನು ಅದಕ್ಕೆ ಸ್ವಲ್ಪ ವಿಚಾರವನ್ನು ನಾನು ಪರವಾಗಿದ್ದೀನಿ ಅನ್ನೋದು ಮಾತ್ರ ಹೇಳಿದ್ದಾರೆ. ವಿರೋಧವಾಗಿದ್ದೀನಿ ಅಂತ ಹೇಳಿದವರು ಕೂಡ ಪರವಾಗಿದ್ದೀನಿ ಹೇಳೋದು ಪೇಪರ್ ರಿಪೋರ್ಟ್ ಆಗಿದೆ, ನಾನು ಇರಲಿಲ್ಲ. ಆ ವರದಿನ ನಿಮ್ಮ ಹತ್ರ ಹೇಳ್ಬೇಕು. ಅಷ್ಟಕ್ಕೆ ಅಂತ ಹೇಳ್ಕೊಂಡ್ಬಿಟ್ಟು ಅವರು ಸಂಪೂರ್ಣ ಬೆಂಬಲ ವ್ಯಕ್ತವಾದ ಅಂತ ಹೇಳ್ಕೊಡೋದು ನಾನು ಸತ್ರ ಬಾಯಿ ಹಾಕೋದು. ಮನವಿ ಈಗ ಕೇಳಿ ಕೊಡಿ ಅಂತ ಹೇಳಿದ್ದಾರೆ. ನಂತರ ಅವರು ಎರಡನೇ ದಿವಸ ಮತ್ತೊಮ್ಮೆ ವಿವರಣೆ ಕೊಟ್ಟೇನಂತಂದ್ರೆ, ನೀವೆಲ್ಲರೂ ಒಗ್ಗಟ್ಟಾಗಿ ಬಂದು ಕೊಡಿ ಅಂತ ಹೇಳಿದ್ದಾರೆ. ಈಗ ಒಗ್ಗಟ್ಟನ್ನ ನಿರ್ಮಾಣ ಮಾಡುವಲ್ಲಿ ಇಲ್ಲಿ ವಿಭಾಗ ಆಗ್ತಾ ಇದೆ. ಯಾಕೆ ವಿಭಾಗ ಆಗ್ತದೆ ಅಂದ್ರೆ, 1940ರಲ್ಲಿ ಇದೇ ಮಹಾಸಭೆ ತಾನೇ ರದ್ದು ಮಾಡಿದ ನಿರ್ಣಯಗಳನ್ನ ಮತ್ತೆ 2019ಕ್ಕೆ ಹೋದ್ರೆ ಯಾಕೆ ವಿರೋಧ ಆಗಬಾರ್ದು? 1940ರಲ್ಲಿ ತಾವೇ ತಿದ್ದಿ ಸರಿಯಾದ ತಿಳುವಳಿಕೆಯನ್ನು ಮೂಡಿಸಿದಂತ ಈ ಮಹಾಸಭೆ 1940ಕ್ಕೆ ಯಾಕೆ ಹೋಗಬೇಕು? ಈ ಮಧ್ಯದ ಅವಧಿಯಲ್ಲಿ ನಡೆದಂತ ವಿಘಟನೆಗಳು, ವ್ಯಕ್ತಿಗಳು, ನಡೆದಂತ ಐತಿಹಾಸಿಕ ಸಂದರ್ಭಗಳನ್ನು ನೆನಪಿಸಿಕೊಳ್ಳಬೇಕು. ಈ ವಿಷಯದಲ್ಲಿ ಅವರ ಪ್ರತಿ ಉತ್ತರವಾಗಿ ಏನು ಘಟನೆ ನಡೀತು? 1904 ಏನು ಘಟನೆ ನಡೆಯಿತು? ಏನಿತ್ತು ಸಮಾಜ? 1880ರಿಂದ 91, 2001, 2021, 2031 ಅದೇ ಜಾತಿ ಜನಗಣತಿ ಅಂತಿಮ. ಈ ಮಧ್ಯದಲ್ಲಿ ಮೈಸೂರು ರಾಜ್ಯ ಜನಗಣತಿಯ 5 ಗ್ರಂಥಗಳನ್ನು ತೆಗೆದುಕೊಳ್ಳಿ ಸರ್ಕಾರ ಪಬ್ಲಿಷ್ ಮಾಡಿದ್ದಾರೆ. ಮಹಾರಾಷ್ಟ್ರದ ಬಾಂಬೆ ಸರ್ಕಾರದಿಂದ ಈ 5 ದಶಕಗಳ 5 ಜನಗಣತಿ ತೆಗೆದುಕೊಳ್ಳಿ. ಈ ಪಂಚಾಚಾರ್ಯ, ಪ್ರತಿಯೊಬ್ಬ ಪಂಚಾಚಾರ್ಯ ಈ ರಾಜ್ಯ 2 ರಾಜ್ಯಗಳು ಹುಟ್ಟಿದ್ರೆ ಅವರ ಮೂಲ ಜನ್ಮ ದಾಖಲೆಗಳಲ್ಲಿ ಲಿಂಗಾಯತ ಹಿಂದೂ ಅಂತ ಇದೆ ಹೊರತಾಗಿ ವೀರಶೈವ ಶಬ್ದ ಇಲ್ಲ. ಇದನ್ನ ನೀವು ಪತ್ರಿಕೆ ಈಗೆಲ್ಲ ಹಾಕಿದ್ದೀನಿ ಹೊಸದಲ್ಲ. ಎರಡನೇದು, ಈ ಜನಗಣತಿ ವಿಷಯದಲ್ಲಿ ಮೈಸೂರಿನ ಗೆಜೆಟ್ ಇದರಲ್ಲಿ 1891 ಬಿಟ್ಕೊಳ್ಳಿ. ಅವಲ್ಲಿ ಲಿಂಗಾಯತ 38 ಉಪಜಾತಿಗಳಲ್ಲಿ ವೀರಶೈವ 38ನೇ ಇದ್ರು. ಲಿಂಗಾಯತ ಮುಖ್ಯ. ಮಹಾರಾಷ್ಟ್ರದಲ್ಲಿ ನಡೆದಂತ ಈ 5 ದಶಕಗಳ 100 ವರ್ಷ ಹಿಂದಿನ ಕಥೆ ಹೇಳ್ತಾ ಇದ್ದೀನಿ ನಾನೀಗ. ಅಲ್ಲಿ ಲಿಂಗಾಯತ ಮುಖ್ಯ ಧರ್ಮ, ಕೆಳಗಿರುವ ಉಪಜಾತಿಗಳು. ಇವಾಗ ಕರ್ನಾಟಕದಲ್ಲಿ 93 ಲಿಂಗಾಯತ ಉಪಜಾತಿಗಳಿದೆ. ಈಗ ಮೊನ್ನೆ ಮಾಡಿದಂತ ಜಾತಿ ಸಮೀಕ್ಷೆಯಲ್ಲಿ 68 ಉಪಜಾತಿಗಳು ಸೇರಿಸಿಕೊಂಡಿದ್ದಾರೆ. ಮೂಲ ಶಬ್ದ ಲಿಂಗಾಯತ ಬಣಸಿಗ, ಲಿಂಗಾಯತ ಇವನು, ಲಿಂಗಾಯತ ಅವನು. ಆದ್ರೆ ಲಿಂಗಾಯತ ಆಮೇಲೆ ಅವನು. ಈಗ ಹೇಳ್ತಾರೆ ವೀರಶೈವ ಆಮೇಲೆ ಲಿಂಗಾಯತ. ಇದ್ಯಾಗ್ತದೆ? ಏನು ಆಧಾರ ಇದಕ್ಕೆ? ನಾನು ನಿಮಗೆ ಸಾಕ್ಷ್ಯಪ್ರವಾಗಿ ಹೇಳ್ತಾ ಇದ್ದೇನೆ. ಈಗ ಅದಕ್ಕೆ ಯಾಕೆ ಈ ಗಲಾಟೆ ಆಯ್ತು? ಈಗ ವೀರಶೈವರು ತಾವು ಮಾಡಿದ ತೀರ್ಮಾನವನ್ನು ಎಷ್ಟು ವರ್ಷ ಆಯ್ತು? 1940ರಿಂದ ಇವತ್ತಿಗೆ 77 ವರ್ಷದ ನಂತರ ಯಾಕೆ ಮತ್ತೆ ತಿರುಗಿ ಹೋಗ್ತಾ ಇದ್ದಾರೆ? ಅದಕ್ಕೋಸ್ಕರ ನಿನ್ನೆ ಗದಗಿನ ಸ್ವಾಮಿಗಳು ಹೇಳಿದ್ದಾರೆ, ನೀವು ಒಂದು ಜಾತಿಯ ಒಂದು ಗುಂಪಿನ ಶ್ರೀಗಳು ಸ್ವಾಮಿಗಳಿಗಾಗಿ ತಲೆ ತಗ್ಗಿಸ್ತಾ ಇದ್ದೀರಿ, ಸಮಾಜಕ್ಕಲ್ಲ ಅಂತ ನಿನ್ನೆ ಹೇಳಿ ಕಳಿಸಿದ್ದಾರೆ. ಅದೇ ಶಾಮನ ಶಿವಶಂಕರ ತಿಪ್ಪಣ್ಣವರಿಗೆ ಯಾಕೆ ಹೇಳಿ ಕಳಿಸಿದ್ರು ಅಂತಂದ್ರೆ ಇದು ಸತ್ಯ ಹಿಂದಿರು. ಸರ್ ಈಗ ಒಂದು ನಿಮಿಷ, ನೀವು ಹೇಳಿದ್ದೇನೆಂದ್ರೆ ನಾನು ಹೇಳಿದೆ 1904ರಿಂದ 1940 ಅವಧಿಯಲ್ಲಿ ಹಿಂದಿನ ತೀರ್ಮಾನವನ್ನು ಬದಲಿಸಬೇಕಾದ್ರೆ ಏನು ಬದಲಾವಣೆ ಅಂತ ನಾನು ಹೇಳ್ಬೇಕು. ನಾವು ಮೊದಲೇದು 1881ರ ಸುಮಾರಿಗೆ 70 ಅಂತ ತಿಳ್ಕೊಳ್ಳಿ, ಮೈಸೂರಿನ ಆರಾಧ್ಯ ಲಿಂಗಾಯತ ಹೇಳಿದ್ರು. ನಾವು ಕೇವಲ ಲಿಂಗಾಯತ ಅಷ್ಟೇ ಅಲ್ಲ, ಬ್ರಾಹ್ಮಣರು ಅಂತ ವಾದ ಮಾಡಿ ಸಾಲ ಮಾಡಿದ್ರು. ಸಾಕ್ಷಿ ಪುರಾವೆ ರೈಟಿಂಗ್ ನಲ್ಲಿ ಬೇಕು. ನಿಮ್ಮ ಜರ್ನಲಿಸಂ ಅತ್ಯಂತ ಹಳೆಯ ಪತ್ರಿಕೆ ಸ್ಟಾರ್ ಆಫ್ ಮೈಸೂರು 1881ರಿಂದ 1931ರವರೆಗೆ ಪತ್ರಿಕೆ ತೆಗೆದು ಈಗೂ ಬರ್ತಾ ಇದೆ.
ದಿನಂಪ್ರತಿ ವರದಿ ಮಾಡಿದ್ದಾರೆ. ಇವರೆಲ್ಲ ಲಿಂಗಾಯತರು, ನಾವು ಲಿಂಗಿ ಬ್ರಾಹ್ಮಣರು ಅಂತ ವರದಿ ಮಾಡ್ಕೊಂಡು ಹೋಗಿದ್ದಾರೆ. ಬ್ರಾಹ್ಮಣರು ಇವರೆಲ್ಲ ಜಗಳ ಆಗಿದೆ, 2 ಸಲ ಕೋರ್ಟಿಗೆ ಹೋಗಿದೆ. ಆ ಕೋರ್ಟಿನಲ್ಲಿ ಲಿಂಗಾಯತರು ಅದೇ ಹಣದ ಕುಮಾರಸ್ವಾಮಿ ಅಧ್ಯಕ್ಷತೆಯಲ್ಲಿ ಹೈದರಾಬಾದ್ನ ಕೋರ್ಟಿನಲ್ಲಿ ವಾದ ಮಾಡಿದ್ದೇನು, ಪರಳಿ ವೈದ್ಯನಾಥನ ಪೂಜಾರಿಗಳು ಬ್ರಾಹ್ಮಣರಿದ್ದಾರೆ, ಲಿಂಗಾಯತರಾಗಬೇಕು, ಲಿಂಗಾಯತರಲ್ಲ ಲಿಂಗಿ ಬ್ರಾಹ್ಮಣರು ಅಂತ ಸಿದ್ಧ ಮಾಡಿ ತೋರಿಸಿದ್ದಾರೆ. ಅದೇ ಹಣಗಲ್ಲ ಕುಮಾರಸ್ವಾಮಿ ನೇತೃತ್ವದಲ್ಲಿ ಒಡೆಯರ್ ಅವರು ಅದಕ್ಕೆ ವಿರೂಪಾಕ್ಷ ಒಡೆಯರ್ ವಕೀಲರಾಗಿದ್ದರು, ಬ್ರಾಹ್ಮಣರ ವತಿಯಿಂದ ಬಾಪಟ್ರ ವಕೀಲರಾಗಿದ್ದರು. ಅಲ್ಲಿ ಸಿದ್ಧ ಆಗಿದ್ದೀನಿ ಅಂದ್ರೆ ಲಿಂಗಾಯತರು ಲಿಂಗಿ ಬ್ರಾಹ್ಮಣರು. ಅದರಲ್ಲಿ ಆದೇಶ ನೋಡಿ ಕೊಟ್ಟಿದ್ರು. ಆನಂತರ ಇಲ್ಲಿ ಸಿದ್ಧ ಮಾಡಕ್ ಕೊಟ್ಟರು ಮೈಸೂರಿನಲ್ಲಿ. ಆ ಶುಭೋದಯ ಪತ್ರಿಕೆಯನ್ನು ನೋಡಿ, ಸಾರ ಮೈಸೂರು ಪತ್ರಿಕೆಯನ್ನು ನೋಡಿ, ಎಷ್ಟು 100 ವರದಿಗಳನ್ನು ಮುಂದಿಡಬಲ್ಲ ಅದೆಲ್ಲ ಈ ಮಾತಾಡಿದ್ರೆ. ಆ ಅವಧಿಯಲ್ಲಿ ಅವರಿಗೆ ದುರ್ದೈವದಿಂದ ಮಾನ್ಯ ಬಾಬು ಹಳಕಟ್ಟಿಯವರು ಸಂಪೂರ್ಣ ಜೀವನ ಮುಡುಪಾಗಿಟ್ಟು ಹಳ್ಳಿ ಬಳ್ಳಿ ಅಲ್ಲಿ ಇಲ್ಲಿ ಮನೆ ಮಠ ಸುತ್ತಿ ಗಂಟು ಕಟ್ಟಿದ್ದಂತ ವಚನ ಕಟ್ಟಡಗಳನ್ನ ಹೊರಗೆ ತಂದು ಓದಿ ಅದನ್ನ ಇದ್ದಂತ ರೀತಿಯಲ್ಲಿ ಮಂಡಿ ಅರ್ಥವಾದ ರೀತಿಯಲ್ಲಿ ವಚನಗಳನ್ನ ಸಂಸ್ಕರಿಸಿ ಸಂಪಾದಿಸಿ ಪ್ರಕಟಿಸಿದರು. ಚಾಲು ಆಯ್ತು. ಅವಾಗ ಏನಾಯ್ತು, ನಾನು ವೈಯಕ್ತಿಕ ಟೀಕೆ ಮಾಡಕ್ ಹೋಗುದಿಲ್ಲ. ಯಾಕಂದ್ರೆ ಈ ಅಖಿಲ ಭಾರತ ವಿಶ್ವ ಹಿಂದೂ ಮಹಾಸಭಾ ರಚನೆ ಆಗಲಿಕ್ಕೆ ಮುಖ್ಯ ಕಾರಣ ಆಗಿದ್ದು, ಹಿಂದೂ ಲಿಂಗಾಯತ ಮಹಾಸಭಾ ಕಾರಣ ಆಗಿದ್ದು ಆನಗಲ್ಲ ಕುಮಾರಸ್ವಾಮಿಗಳು. ಅದರಲ್ಲಿ ನೇತೃತ್ವ ವಹಿಸಿದ ಬೆಳಗಾವಿ ಜಿಲ್ಲೆಯವರು. ಯಾರವರು? ಆಟ ರುದ್ರಗೌಡರು. ಯಾರವರು? ಸಿರಿಸಂಗಿ ಲಿಂಗರಾಜು. ಮೊದಲನೇ 2ನೇ ಸಭೆಗೆ ಅಧ್ಯಕ್ಷರು ಸಿರಿಸಂಗಿ ಲಿಂಗರಾಜರು. ಅವರು ಮಾಡಿದ ಭಾಷಣ ಪ್ರತಿ ನಿಮ್ಮ ಮುಂದೆ ಹೇಳ್ತೇನೆ. 2019 ಲಿಂಗರಾಜರೇ ಅಧ್ಯಕ್ಷರಾಗಿದ್ದರು ಧಾರವಾಡದಲ್ಲಿ. 2005 ಸಾಯುತ್ತಿದ್ದ ಕೆಲವೇ ದಿವಸ ಪೂರ್ವದಲ್ಲಿ ಬೆಂಗಳೂರಲ್ಲಿ ನೀವು ಟೌನ್ ಹಾಲ್ ಕೇಳ್ತೀರಾ, ಟೌನ್ ಹಾಲ್ ಅದನ್ನು ಕಟ್ಟಿಸಿದವರು ಲಿಂಗಾಯತ KP ಪುಟ್ಟಣ್ಣ ಶೆಟ್ಟಿ. ಅವರ ಅಧ್ಯಕ್ಷರಲ್ಲಿ ನಡೆದಂತ ಆ ಸಮ್ಮೇಳನದ ಅಧ್ಯಕ್ಷರು ಲಿಂಗರಾಜ ದೇಸಾಯಿ. ಅವರು ಅಲ್ಲಿ ಮಾಡಿದ ಭಾಷಣಕ್ಕೆ ಮಾತ್ರ ನನ್ನ ಕಡೆ ಕೊಡ್ತೀನಿ ಅಂತ ಅನ್ಬೇಕಾದ್ರೆ. ಆಗ ಹಣಗರ ಕುಮಾರಸ್ವಾಮಿಯನ್ನ ಸೇರಿಸಿಕೊಂಡು ಬಹುತೇಕ ಲಿಂಗಾಯತರಿಗೆ ತಾವು ಪ್ರತ್ಯೇಕ ಧರ್ಮವನ್ನು ಗೊತ್ತಿರಲಿಲ್ಲ. 100ಕ್ಕೆ 90ರಷ್ಟು ವಚನಗಳು ಗೊತ್ತಿರಲಿಲ್ಲ. ಕೆಲವು ಎಷ್ಟು ವಚನಗಳ ಹಾಡಿ ಭಜನೆ ಮಾಡಿ ಗೊತ್ತಿರಲಿಲ್ಲ. ಆ ವಚನಗಳ ಆವಿಷ್ಕಾರ ಪ್ರಾರಂಭ ಆದಂತೆ, ಹೆಚ್ಚೆಚ್ಚು ಮುಂದೆ ಬಂದಂತೆ, ಪ್ರಕಟ ಆದಂತೆ, ಜನರಿಗೆ ಗೊತ್ತಾಗ್ತಿತ್ತು ಏನೋ ಅದರಲ್ಲಿ ಘೋಟಾಲೆ ಇದೆ. ಇದನ್ನ ಬರೆದವರು ಯಾರು? R.R. ದಿವಾಕರ್, ಲೋಕ ಶಿಕ್ಷಣ ಟ್ರಸ್ಟ್ ಮತ್ತು ಸಂಯುಕ್ತ ಕರ್ನಾಟಕ ಪತ್ರಿಕೆಯ ಸಂಸ್ಥಾಪಕರು. ವಚನಶಾಸ್ತ್ರ ಸಾರ ಬರೆದವರು 1930 ಸುಮಾರಿಗೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಬರೆದಿದ್ರು 36 ಸುಮಾರಿಗೆ. ಏನದು? ಸೈನ್ಸ್ ಬಸವಣ್ಣ, ಇವರು ಬ್ರಾಹ್ಮಣರು. M.R. ಶ್ರೀನಿವಾಸ ಮೂರ್ತಿಯವರು ಬರೆದ್ರು ವಚನಶಾಸ್ತ್ರ, ಅವರು ಬ್ರಾಹ್ಮಣರು. ಇವು 3 ಇದೆ. ಇವತ್ತು ಇಂಗ್ಲಿಷ್ನಲ್ಲಿ ಇದು ಓದ್ಬೋದು. 1925, 30, 35 ಸುಮಾರಿಗೆ. ಅದ್ರ ಜೊತೆಗೆ ಇವರೆಲ್ಲ ಪ್ರಚಾರ ಮಾಡಿದ್ರು. ಇವತ್ತು ಕೂಡ ಮೊನ್ನೆ ಕಳೆದ 2 ವಾರಗಳ ಹಿಂದೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ ವಚನ ಬಸವಣ್ಣ ಸೈನ್ಸ್ ಬಸವಣ್ಣ ಮತ್ತೆ ರಿಪ್ರಿಂಟ್ ಆಗಿದೆ. ಕಳೆದ 2-15 ದಿವಸ ಹಿಂದ್ಗಡೆ ನಾವು ಸಮಾರಂಭ ಹೋಗಿದ್ದೆ ಬಸವನಗುಡಿ. ಇದಲ್ಲದೆ ಎಷ್ಟು ಜನ ಫಾರಿನರ್ಸ್, ಅವರ ಹೆಸರು ನಿಮ್ಗೆ ಗೊತ್ತಿರ್ಬೋದು. 25 ಜನ, 25ಕ್ಕೆ ಹೆಚ್ಚಿನ ಜನ ಆಂಗ್ಲ ವಿದ್ವಾಂಸರು, ಜರ್ಮನಿಯವರು, ಫ್ರಾನ್ಸ್ನವರು, ಇಂಗ್ಲೆಂಡಿನವರು ಈ ದೇಶಕ್ಕೆ ಬಂದು 1830ರಿಂದ ಈ ಸಂಶೋಧನೆಗಳ ಮಾಡಿದರೆ ಲಿಂಗಾಯತರ ಬಗ್ಗೆ. ಅಲ್ಲಿ ವೀರಶೈವ ಪದಕ್ಕೆ ಅರ್ಥ ಇಲ್ಲ. ಅಷ್ಟೇ ಅಲ್ಲದೆ ಈ ಪಂಚಪೀಠಗಳನ್ನು ಪೀಠಗಳು ಇರಲಿಲ್ಲ ಅನ್ನೋ ತೀರ್ಮಾನ ನಮ್ದಲ್ಲ. ಆ ಪರಕೀಯ ವಿದ್ವಾಂಸರು B.L. ರೈಸ್, B. ರೈಸ್, ಬ್ರೌನ್, ಎಂಥವೇ ಎಷ್ಟು ಜನ ಹೆಸರು ಹೇಳಿ. ನನ್ನ ಲೇಖನ ನೀವು ನೋಡಿದ್ರೆ ಗೊತ್ತಾಯ್ತು, ಎಲ್ಲ ಹೆಸರು ಹೇಳ್ತೀನಿ. ಲಂಕೇಶ್ ಪತ್ರಿಕೆ ಬಂದ ಈ ವಾರದ ಲೇಖನ ನೋಡಿದ್ರು. ಅದೇ ಇದೆ. 2-3 ಭಾಗ ನನ್ನ ಲೇಖನದಲ್ಲಿ ಹೆಸರು ಕೊಟ್ಟಿದ್ದೀನಿ, ದಯವಿಟ್ಟು ನೋಡಿ. ಅಂದ್ರೆ ಇವರೆಲ್ಲರೂ ಹೇಳಿದ್ದು ಲಿಂಗಾಯತ ಹಿಂದೂ ಧರ್ಮದ ಭಾಗವಲ್ಲ. ಅಲ್ಲದೆ ಈ ಲಿಂಗಾಯತ ವೀರಶೈವ ಮಹಾಸಭೆಯನ್ನು ಕಟ್ಟಿ ಹಾಕಿದಂತ ಬೆಳಗಾವಿಯ ಅನೇಕ ಲೀಡರ್ಸ್ ಬೆಳಗಾವಿಯ ಜಿಲ್ಲೆಯವರೇ. ಆದ್ದರಿಂದ ಈ ರ್ಯಾಲಿ ಬೆಳಗಾವಿಯಲ್ಲಿ ನಡೀಬೇಕು, ಇದಕ್ಕೆ ಮುಖ್ಯ ಉದ್ದೇಶ. ಜೊತೆಗೆ ನೀವು ನೋಡಿರಿ KLE ಸೊಸೈಟಿ ಬೆಳೆದೇ ಬಂದ ಬಗ್ಗೆ ಏನು ಅಂತ. ಆ KLE ಸೊಸೈಟಿಯ ಸಂಸ್ಥಾಪಕರಲ್ಲಿ ಒಬ್ಬರಾದಂತ ನಮ್ಮ ಇವರು M.R. ಸಾಕ್ರೆ ಅವರು, ಅವರ 1942ರಲ್ಲಿ ಇಂಗ್ಲಿಷ್ನಲ್ಲಿ ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕದ ಮುನ್ನುಡಿ ಬರೆದವರು ಡಾಕ್ಟರ್ S. ರಾಧಾಕೃಷ್ಣನ್ ಅವರು, ದೊಡ್ಡ ಹಿಂದೂ ಸ್ಕಾಲರ್. ಆ ಪುಸ್ತಕ ಇಷ್ಟು ದಪ್ಪ ಇದೆ, ನೀವು ಓದ್ಬೋದು. ನಾಗೇಂದ್ರ ಸ್ವಾಮಿಗಳ ಗ್ರಂಥಾಲಯದಲ್ಲಿ ಇದೆ. ನನ್ನ ಹತ್ರ ವೈಯಕ್ತಿಕ ಕಾಪಿ ಇದೆ.
ಇಷ್ಟಪ್ಪ ಇಂಗ್ಲಿಷ್ನಲ್ಲಿದೆ. ಅವರು M.R. ಸಾಕ್ರೆ ಅವರು ಸಂಸ್ಕೃತ ಪ್ರಾಧ್ಯಾಪಕರು. ಅಲ್ಲಿ ಪ್ರಾರಂಭದಲ್ಲಿ ಹೇಳ್ತಾರೆ, ಸಂಸ್ಕೃತದಲ್ಲಿ ಲಭ್ಯವಾದಂಥ ಆಕರಗಳನ್ನು ಸೇರಿಸಿಕೊಂಡು ಮಾತ್ರ ಪುಸ್ತಕ ಬರೆದಿದೆ. ಕನ್ನಡದಲ್ಲಿ ಇದಕ್ಕಿಂತ 100 ಪಟ್ಟು ಹೆಚ್ಚು ಆಕರ ಗ್ರಂಥಗಳು, ವಚನ ಸಾಹಿತ್ಯ ಇದೆ. ದುರ್ದೈವದಿಂದ ನಾನು ಇಂದು ಸಂಸ್ಕೃತ ಪ್ರೊಫೆಸರ್ ಆಗಿದ್ದರಿಂದ ಅವರಲ್ಲಿ ಬಳಸಿಲ್ಲ ಅಂತ ಹೇಳ್ತಾರೆ. ಆದರೂ ಕೂಡ ಅವರು ಹೇಳಿದ್ದೇನೆ, ಲಿಂಗಾಯತರು ಪ್ರತ್ಯೇಕ ಧರ್ಮ, ವೀರಶೈವಕ್ಕೆ ಅದಕ್ಕೆ ಯಾವ ಸಂಬಂಧವಿಲ್ಲ, ಹಿಂದೂ ಧರ್ಮಕ್ಕಂತ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಅಷ್ಟೇ ಅಲ್ಲದೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ. ಅಷ್ಟೇ ಅಲ್ಲದೆ ಈಗ ವಕೀಲರಿದ್ದಾರೆ ಕೆಲವು ಜನ ಇಲ್ಲಿ, ಹಿಂದೂ ವಿವಾಹ ಕಾಯ್ದೆ, ಹಿಂದೂ ವಾರಸಾ ಕಾಯ್ದೆ 1955, 1956 ಏನಿದೆ ಡೆಫಿನೇಷನ್ ಅಲ್ಲಿ ಹಿಂದೂ, ಆ ಹಿಂದೂ ಡೆಫಿನೇಷನ್ ನಲ್ಲಿ ಸ್ಪಷ್ಟವಾಗಿ ಈ ದೇಶದ, ಕರ್ನಾಟಕದಲ್ಲ, ಈ ದೇಶದ 4 ಧರ್ಮಗಳನ್ನ ಅಲ್ಲಿ ಹೆಸರಿಸಲಾಗಿದೆ. ಯಾವ? ಮೊದಲನೇದು ಲಿಂಗಾಯತ, ಎರಡನೇದು ಬೌದ್ಧ, ಮೂರನೇದು ಸಿಖ್ ಜೈನ, ನಾಲ್ಕನೇದು ಸಿಖ್. ಈ 4 ಧರ್ಮಗಳನ್ನು ಹೆಸರಿಸಲಾಗಿದೆ ಹಿಂದೂ ವಿವಾಹ ಕಾಯ್ದೆಯಲ್ಲಿ, ಹಿಂದೂ ವಾರಸಾ ಕಾಯ್ದೆಯಲ್ಲಿ, ರಾಜ್ಯ ಘಟನಾ ಪರಿಷತ್ ಅಂದರೆ ಸಂವಿಧಾನ ರಚನಾ ಪರಿಷತ್ತಿನಲ್ಲಿ 4 ಜನ ಲಿಂಗಾಯತ ಲೀಡರ್ಸ್ ಇದ್ದರು. ಈ ದೇಶದ ಸಂವಿಧಾನವನ್ನು ರಚನೆ ಮಾಡುವ ಸಭೆಯಲ್ಲಿ 4 ಜನ ಲಿಂಗಾಯತಿದ್ರು. ಮಾನ್ಯ ಎಸ್ ನಿಜಲಿಂಗಪ್ಪನವರು ಮೈಸೂರು ಕಡೆಯವರಾದರೂ ಕೂಡ ಬಾಂಬೆ ಪ್ರೆಸಿಡೆನ್ಸಿ ಪ್ರತಿನಿಧಿ ಆರಿಸಿದವರು. ನಮ್ಮ ರಾಮದುರ್ಗ ತಾಲೂಕಿನ M.B. ಮುನವಳ್ಳಿ ಅವರು ರಾಜಕುಮಾರರ ಸಂಘದಿಂದ ಆರಿಸಿದವರು. ಕೊಲ್ಲಾಪುರ ರಂಗಪ್ಪ ಕುಂಬಾರ್ ಅವರು ಮಹಾರಾಷ್ಟ್ರದಿಂದ ಆರಿಸಿಕೊಂಡವರು. ಮೈಸೂರು ಕಡೆ H. ಸಿದ್ದೂರಪ್ಪನವರು ಸಂವಿಧಾನ ರಚನಾ ಪರಿಷತ್ತಿನ ಸದಸ್ಯರಾಗಿ ಆರ್ಗ್ಯುಮೆಂಟ್ ಮಾಡಿದ್ದಾರೆ. ಇದೇ ಕಾಯ್ದೆಯನ್ನು ಮಾಡುವಾಗ ರಾಜ್ಯ ಘಟನೆಯಲ್ಲಿ ಹಿಂದೂ ಧರ್ಮದ ಪರಿಕಲ್ಪನೆ ಬಂದಾಗ, ಡೆಫಿನಿಷನ್ ಏನು ಹೇಳ್ತೀರಿ ಅಂತ ಬಂದಾಗ, ಸಮಾನ ನಾಗರಿಕ ವೇದಿಕೆ ಬಗ್ಗೆ ಮಾತಾಡುವಾಗ ಹೇಳಿದ್ದಾರೆ, ನೀವು ಈ 4 ಧರ್ಮಗಳನ್ನು ಕಲ್ತಾ ಇದ್ದೀರಿ, ಇಬ್ಬರು ಸೇರಿಸಿಬಿಟ್ಟು. ಅಲ್ಲೇ ಅವಾಗ ನೆಹರು ಅವ್ರ ಪತ್ರ ಬಂದ್ರೆ ಪತ್ರ ಕಾಪಿ ತೋರಿಸ್ಕೊಡ್ತೀನಿ ಬೇಕಾದ್ರೆ. ಈಗ ಅದ್ರ ಡೆಫಿನಿಷನ್ ಏನ್ ಹೇಳಿದೆ ಅಂದ್ರೆ, ಈ ಕಾಯ್ದೆ ಕೆಳಗಡೆ ಹಿಂದೂ ವಿವಾಹ ಕಾಯ್ದೆ, ಹಿಂದೂ ವಾರಸಾ ಕಾಯ್ದೆಯಲ್ಲಿ ಹಿಂದೂ ಅಂದರೆ ಲಿಂಗಾಯತ, ಬೌದ್ಧ, ಜೈನ, ಸಿಖ್ ಧರ್ಮಗಳನ್ನು ಹಿಂದೂಗಳನ್ನು ಪರಿಗಣಿಸಲಾಗಿದೆ. ಅವಾಗ ಗಲಾಟೆ ಆದಾಗ ಅವ್ರೇನ್ ಹೇಳಿದ್ರು, ಜೈನರಿಗೆ ಬರೆದ ಪತ್ರ ಎಲ್ಲ ಹಾಕಿದ್ದಾರೆ, ನಾವು ನಿಮ್ಮನ್ನ ಹಿಂದೂ ಧರ್ಮದಲ್ಲಿ ಸೇರಿಸಿದ್ರು ಕೂಡ ನಿಮ್ಮ ನಿಮ್ಮ ಸಂಪ್ರದಾಯಗಳನ್ನ, ಸಂಸ್ಕಾರಗಳನ್ನ, ರೀತಿ ರಿವಾಜಗಳನ್ನ ಮುಂದುವರಿಸಿ ಹೋಗ್ಕೊಂಡು ಹೋಗ್ಲಿಕ್ಕೆ ಯಾವ ತಕರಾರು ನಮ್ದಿಲ್ಲ. ಅದೇ ರೀತಿ ನಮ್ಮ ಇವತ್ತಿನ ಲಿಂಗಾಯತ ವಿವಾಹಗಳು, ಅಂತ್ಯ ಸಂಸ್ಕಾರಗಳು ಎಲ್ಲ ವಿಧಿಯಾಗಿ ಹಿಂದಿನಂತೆ ಇವತ್ತು ನಡೀತಿವೆ. ನೀವು ಹಾಗೆ ನೋಡಿದ್ರೆ ಹಿಂದೂ ಮ್ಯಾರೇಜ್ ಕೆಳಗಡೆ ಬರ್ತಕ್ಕ ಹಿಂದೂ ವಿವಾಹ ನೋಡಿದ್ರೆ ಲಿಂಗಾಯತ ವಿವಾಹ ಹಿಂದೂ ಕಾಯ್ದೆಯಿಂದ ಮದುವೆನ ಅಲ್ಲ. ಯಾಕೆ ಅಲ್ಲ? ಹಿಂದೂ ವಿವಾಹ ಆಗ್ಬೇಕಾಗಿತ್ತಂದ್ರೆ ಅಲ್ಲಿ 2 ಪ್ರಮುಖ ಅಂಶ ಇರಬೇಕು. ಒಂದು ಸಪ್ತಪದಿ, 2 ಅಲ್ಲಿ ಅಗ್ನಿಕುಂಡದಲ್ಲಿ, ಹೋಮ ಕುಂಡದಲ್ಲಿ ಅಗ್ನಿ ಸಾಕ್ಷಿಯಾಗಿ ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚಲಾಮೆ ಅಂತ ಪ್ರತಿನಿಧಿಸಬೇಕು. ಇವೆರಡು ಲಿಂಗಾಯತದಲ್ಲಿಲ್ಲ. ನಾನು ಲಿಂಗಾಯತನೇ ಆಗಿ ಲಿಂಗಾಯತ ಮದುವೆನಾಗಿದೆ ಸ್ವಂತ ಜೊತೆ ನನ್ನ ಮಕ್ಕಳ ಮದುವೆ ಮಾಡಿಕೊಟ್ಟಿದ್ದೇನೆ, 4 ಮಕ್ಕಳದು. ಇವು 2 ಇಲ್ಲ. ಯಾರಾದ್ರೂ ಇದಕ್ಕಿಂತ ಹೆಚ್ಚಿಗೆ ಮಾತ್ರ ಹೇಳಿ. ದುರ್ದೈವದಿಂದ ಇತ್ತೀಚೆಗೆ ಕೆಲವು ಪಂಚಪೀಠದ ತರ್ತಾ ಪ್ರಯತ್ನ ಮಾಡ್ತಿದ್ದಾರೆ ದಕ್ಷಿಣ ಕರ್ನಾಟಕ ಭಾಗದಲ್ಲಿ. ನಾನು ನೋಡಿದ್ದೇನೆ ಅಲ್ಲಿ ಕೂಡ. ಇದು ತಪ್ಪು. ಅದೇ ರೀತಿ ಹಿಂದೂಗಳು ಸತ್ರೆ ಸುಡ್ತಾರೆ, ಇದು ಮುಗಿತಾರೆ. ಸುಮ್ಮನೆ ಹೋಗುದಿಲ್ಲ, ಅದನ್ನ ಹೆಣ ಕೂಡಿಸ್ಕೊಂಡು ಹೋಗ್ತಾರೆ. ಇದು ಲಿಂಗಾಯತ ಯಾವ ರಿವಾಜು ಬದಲಾವಣೆ ಆಗಿಲ್ಲ. ಹಿಂದೂ ಕಾಯ್ದೆಯಲ್ಲಿ ಇದ್ರೂ ಕೂಡ ಬದಲಾವಣೆ ಆಗಿಲ್ಲ. ಅಷ್ಟಕ್ಕೆ ಮುಂದೆ ಹೋಗ್ಬೇಕಾದ್ರೆ ಈ ಹಿಂದೂ ಕಾಯ್ದೆ ಆಗುವ ಪೂರ್ವದಲ್ಲಿ 800 ವರ್ಷಗಳ ಹಿಂದೆ ವಿಧವಾ ವಿವಾಹ ಲಿಂಗಾಯತದಲ್ಲಿ 800 ವರ್ಷಗಳಿಂದ ಇದೆ. ಹಿಂದೂಗಳಲ್ಲಿ ಬಂದಿರೋದು 55ರಿಂದ 55. ನಮ್ಮ ಹೆಣ್ಮಕ್ಳು ಸತ್ಯ ಇವತ್ತು ಹುಡುಕಿ ಮದುವೆ ಮಾಡ್ಕೊಳ್ತಾರೆ. ಎಷ್ಟು ಜನ ಉದಾಹರಣೆ ಕಡದಲ್ಲಿ ನೋಡ್ಕೊಂಡಿದ್ರು. ಹೆಣ್ಣು ಮಕ್ಕಳಿಗೆ ಆಸ್ತಿಯಲ್ಲಿ ಹಕ್ಕಿದೆ, ಅದು ಹಿಂದೂಗಳಿಗೆ ಬಂದಿದ್ದು 55ರ ನಂತರ. ನಮ್ಮ ಜನರಿಗೆ ಬಂದಿದ್ದು 800 ವರ್ಷಗಳು. ಹಿಂದೂ ಹೆಣ್ಮಕ್ಳು ಯಾರು ಸತ್ಯ ಸ್ಮಶಾನಕ್ಕೆ ಹೋಗಲ್ಲ, ನಮ್ಮ ಹೆಣ್ಮಕ್ಳು ಸ್ಮಶಾನಕ್ಕೆ ಹೋಗ್ತಾರೆ. ಹಿಂದೂ ಹೆಣ್ಮಕ್ಳು 3 ತಿಂಗಳಿಗೊಮ್ಮೆ ಹೆರಿಗೆ ಆದ್ರೆ ಮನೆ ಹೊರಗಡೆ ಕೂತ್ರೆ, ನಮ್ಮ ಹೆಣ್ಮಕ್ಳು ಮನೆ ಒಳಗಡೆ ಇರ್ತಾರೆ, ಎಲ್ಲ ಮಾಡ್ತಾರೆ. ಇದೆಲ್ಲ ಆಗಿದ್ದು ಬಸವಣ್ಣನವರ ಪ್ರಭಾವದಿಂದ. ಹಿಂದೂ ಕಾಯ್ದೆಯಲ್ಲಿ ಲಿಂಗಾಯತ ಅಂಶಗಳಿದೆ. ಹಿಂದೂ ಅಂಶಗಳು ಲಿಂಗಾಯತ ಹಿಂದೂ ಅದಾಗಿದೆ. ಹಿಂದೂ ಅಂಶಗಳ ವಿರುದ್ಧ ಮಾಡಬೇಕು. ಆದ್ರೆ ನಾವು ಯಾಕೆ ವಿರೋಧ ಮಾಡಬೇಕು? ನಮ್ಮ ತತ್ವಗಳೇ ಹಿಂದೂ ಕಾಯ್ದೆಯಲ್ಲಿ ಬಂದಿದೆ, ನಾವು ಅಭಿಮಾನ ಪಡ್ತೇವೆ. ಅದಕ್ಕೆ ವಿರೋಧ ಮಾಡಲಿಲ್ಲ ನಾವು.
ಅದನ್ನು ಹೇಳ್ತಾ ಇರೋದು ಏನು ಅಂತಂದ್ರೆ ಇದು ಎಲ್ಲದಕ್ಕೂ ಈ ದೇಶದ ಕಾನೂನುಗಳಲ್ಲಿ ಆಧಾರ ಇದೆ. ಯಾವನೋ ಒಬ್ರು ಹೇಳ್ತಿದ್ದಾನೆ ಗೆಲ್ಲಿದೆ ಅಂತ, ನಾನು ಹೇಳ್ತೀನಿ ಯಾರು ವಕೀಲರಲ್ಲಿ ನ್ಯಾಯಾಧೀಶರು ಹೇಳ್ತೇನೆ, ತೆಗೆದು ನೋಡಿ ನಿಮ್ಮ ಜಡ್ಜ್ಮೆಂಟ್ಗಳನ್ನ, ತೆಗೆದು ನೋಡಿ ಹಿಂದೂ ವಿವಾಹ ಕಾಯ್ದೆಯನ್ನ, ತೆಗೆದು ನೋಡಿ ಹಿಂದೂ ವಾಸ ಕಾಯ್ದೆಯನ್ನ, ತೆಗೆದು ನಾನು ಏನು ಉತ್ತರ ಕೊಡ್ತೀನಿ ಅವ್ರಿಗೆ. ಈಗ ಈ ಮುಖಾಂತರ ನನ್ನ ಪ್ರಶ್ನೆ ಕೇಳಿ ಅವರು. ಆದ್ರಿಂದ ಸ್ವತಂತ್ರ ಧರ್ಮ ನಾವು ಕೇಳ್ತಾ ಇಲ್ಲ, ಯಾಕಂದ್ರೆ ಈ ಧರ್ಮ ಹೊಸದಲ್ಲ, 850 ವರ್ಷಗಳ ಹಿಂದಿನ ಧರ್ಮ ಅಷ್ಟೇ ನಾವು ಕೇಳ್ತೇವೆ. ಹೊಸ ಧರ್ಮ ಯಾರು ಹುಟ್ಟಾಕ ಹೋಗ್ತಾರ? ಅದನ್ನ ಮಕ್ಕಳ ಆಟನ 24 ಗಂಟೆಯಲ್ಲಿ ಹೊಸ ಧರ್ಮ ಮಾಡೋದು. 850 ವರ್ಷಗಳಿಂದ ಅಸ್ತಿತ್ವದಲ್ಲಿದ್ದಂತ ಧರ್ಮಕ್ಕೆ ಅದರ ಅಸ್ಮಿತೆಯನ್ನು ಗುರುತಿಸಿ ಅಂತ ಮಾತ್ರ ನಾವು ಕೇಳ್ತಾ ಇದ್ದೀವಿ, ಹೊಸದಾಗಿ ಅಂತ ಅಲ್ಲ. ಇದು ಸಾರ್ವಜನಿಕರು ಬಹಳ ತಪ್ಪು ಕಲ್ಪನೆ ಹೋಗ್ತಾ ಇದೆ. ನಾವು ಹೊಸದಾಗಿ ಧರ್ಮ ರಚನೆ ಮಾಡ್ತಿಲ್ಲ, ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ನಾವು ಒಪ್ಪತ್ತೀನಿ ಮಾತ್ರ. ಈ ದೇಶದ ರಾಜ್ಯ ಘಟನೆಯಲ್ಲಿ ಯಾವುದೇ ಹೊಸ ಧರ್ಮ ಅಸ್ತಿತ್ವದಲ್ಲಿ ಸರ್ಕಾರದ ಮಾನ್ಯತೆ ಪಡೆಯುವ ಅವಶ್ಯಕತೆ ಇಲ್ಲ. ಈ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದೇನೆ. ಮುಂದೆ ಕೇಳಿ ಸರ್. ಈಗ ನಾನು ಹೇಳೋದು ಈ 36 ವರ್ಷಗಳಲ್ಲಿ ಆದಂತ ಈ ಬದಲಾವಣೆಗಳಿಂದ ವೀರಶೈವ ಮಹಾಸಭೆ 1960ರಲ್ಲಿ ತನ್ನ ತೀರ್ಮಾನಗಳು ರದ್ದು ಮಾಡಿದ್ದರು. ಈಗ ಮತ್ತೆ ಬದಲಾವಣೆ ಆಗಿದೆ, ಅದನ್ನು ತಿರುಗಿ ಹೋಗುತ್ತೆ 2004 ಸರ್ ಈಗ ರಾಜ್ಯದಲ್ಲಿ ವೀರಶೈವರನ್ನ ಎತ್ತಿ ಕಟ್ಟುವ ಮೂಲಕ ಪ್ರತ್ಯೇಕ ಲಿಂಗಾಯತ ಧರ್ಮವನ್ನ ಆಗದಂತೆ ತಡೆ ಹಿಡಿಯುವಂತ ವ್ಯವಸ್ಥಿತ ಸಂಚು ಏನಾದರೂ ನಡೀತಾ ಇದೆ ಅಂತೇಳಿ ನಿಮ್ಗೆ ಅನಿಸ್ತಾ ಇದೆನಾ? ಅದು ಹೊರಗಿನವರು ನಡೀತಾ ಇಲ್ಲ, ಒಳಗಿನವರು ನಡೀತಾರೆ. ಅದು ರಾಜಕೀಯ ನಾಯಕ ನಡೀತಿಲ್ಲ, ಧಾರ್ಮಿಕ ನಾಯಕರಿಂದ ಧಾರಾಳವಾಗಿ ಸರ್. ಈಗ ಲಿಂಗಾಯತ ಅನ್ನೋ ಶಬ್ದವನ್ನು ಬಸವಣ್ಣವರು ಶುರು ಮಾಡಿದ್ರು. ಶಬ್ದ ನೋಡಿ ಅಂಕಿ ಸಂಖ್ಯೆಗಳ ವಿಷಯದಲ್ಲಿ ವೀರಶೈವ ಪ್ರಶ್ನೆ ಮುಗಿಸ್ಕೊಡಿ. ಅದು ಶುರು ಆಯ್ತು. ಅದಕ್ಕಿಂತ ಮುಂಚೆನೂ ಲಿಂಗ ಪೂಜೆ ಇತ್ತು, ಅದು ಸ್ಥಾವರ ಲಿಂಗ ಪೂಜೆ ಇತ್ತು. ಜನರ ಲಿಂಗ ಪೂಜೆ ಇರಲಿಲ್ಲ ಅನ್ನೋ ಸ್ಥಾವರ ಇತ್ತು. ಆ ಸ್ಥಾವರ ಲಿಂಗ ಪೂಜೆ ಮಾಡೋದು ಕೂಡ ನಾವು ಲಿಂಗಾಯತ ಅಂತ ಅನ್ಕೋತಿದ್ರು, ಇವತ್ತು ಅನ್ಕೋತಿದ್ದಾರೆ. ಅವ್ರು ವೀರಶೈವರು ಅಥವಾ ಇನ್ನೊಬ್ರು ಯಾವ್ದೋ ಪಂಗಡದವರು. ಹೀಗಿದ್ದಾಗ ನೀವು ಪ್ರತ್ಯೇಕ ಧರ್ಮಕ್ಕೆ ಲಿಂಗಾಯತ ಅನ್ನೋ ಪದ ಬಿಟ್ಟು ಬಸವ ಧರ್ಮ ಅಂತ ಮಾಡ್ಬೋದಲ್ಲ. ಯಾರು ಬಸವ ಧರ್ಮಕ್ಕೆ ಬರ್ತೀರಿ ಅವ್ರು ಬರ್ರಿ ಅಂತ ಕರಿಬಹುದು. ನೀವು ಈ 72 ಪಂಗಡಗಳು ಕಂಪಲ್ಸರಿ ಬರ್ಬೇಕು ಅನ್ನೋದು ಕೂಡ ತಪ್ಪಲ್ಲ. ಯಾಕಂದ್ರೆ ಈ ದೇಶದಲ್ಲಿ ಯಾರ್ಯಾರಿಗೆ ಧಾರ್ಮಿಕ ಹಕ್ಕಿದೆ. ನೀವು ಕೇಳಿದ ಪ್ರಶ್ನೆನೇ ಸರಿ ಇಲ್ಲ. ಬಸವ ಧರ್ಮ ಅಂತ ಹೆಸರು ಬಹಳ ಸೂಕ್ತ, ಅದಕ್ಕೆ ಅಧ್ಯಕ್ಷನ ಅಂತ ಹೇಳಿದ್ದಾರೆ. ಲಿಂಗಾಯತ ವಿಷಯಗಳು ಬಸವ ಧರ್ಮ ತಿಳಿದ್ರೆ ಬಹಳ ಸೂಕ್ತ, ಅವ್ರು ಮಾಡಿ ಎಲ್ಲರೂ ಸಂತೋಷ, ಅದಕ್ಕೆ ಹೇಳಕ್ಕಾಗಿಲ್ಲ. ಎರಡನೇದು ಎಲ್ಲ ಉಪಜಾತಿಗಳು ಬರಲೇಬೇಕಾದ ಕಟ ಯಾರು ಹಾಕಿದ್ದಾರೆ? ಮೊನ್ನೆ ಪ್ರೆಸ್ ಮೀಟ್ ನಲ್ಲಿ ಹೇಳಿದ್ರೆ 72 ಉಪಪಂಗಡಗಳು ಬರ್ತಾವೆ. ನೀವ್ ಹೇಳಿದ್ರೆ ನಾವೇನ್ ಹೇಳ್ತಿಲ್ಲ, ಯಾವುದು ನಿಮ್ಮ ಕಡೆಯಿಂದ ಬರ್ತಾರೆ ಅದನ್ನ ಉತ್ತರ ಹೇಳ್ತೇವೆ. ಪ್ರಶ್ನೆ ಕೇಳ್ತಾ ಇದ್ದೀವಿ ನಾವು. ಅಲ್ಲ, ಬೇರೆಯವರು ಕೇಳಿದ ಉತ್ತರ ನಾನು ಮಾತಾಡಲ್ಲ. ಅಲ್ಲ, ನಿಮ್ಮ ಅಧ್ಯಕ್ಷರು ನಾನು ಸ್ವಾಮೀಜಿ ಅವರೇ ಇವತ್ತು ಹೇಳಿದ್ರು. ಅಲ್ಲ, ಈಗ ಅವ್ರು ಹೇಳಿ ಕಡ್ಡಾಯ ಬೇಕಂತ ಅವ್ರಂತ ಹೇಳೋದು ನೀವಂತ ಹೇಳೋದಂದ್ರೆ ನಮ್ಗೆ ಇಲ್ಲ. ಕೇಳಿ, ಅವ್ರಿಗೆ ಕೂಡ ಕಡ್ಡಾಯ ಬೇಕಂತ ಯಾರು ಹೇಳಲ್ಲ. ಅವ್ರು ಹೇಳಿದ್ರು ಇದರ 72 ಉಪಪಂಗಡಗಳಿದೆ, ಅವ್ರೆಲ್ಲರಿಗೆ ಬಸವ ಧರ್ಮದವ್ರೆ ಅಥವಾ ಲಿಂಗಾಯತ ಧರ್ಮದವ್ರೆ, ಅವರೆಲ್ಲ ಸೇರ್ತಾರೆ ಅಂತ ಹೇಳಿದ್ರೆ ಸೇರಲೇಬೇಕು ಕಡ್ಡಾಯ ಯಾರು ಹೇಳ್ತಾರೆ. ಆಮೇಲೆ ನೀವು ಏನು ಬಸವಣ್ಣವರು ವಿಚಾರಣಾ ಆಸ್ಥಾನದಲ್ಲಿದ್ದಾಗ ಅಲ್ಲಿ ಮಾದಿಗರು, ಮಡಿವಾಳರು ಎಲ್ಲರೂ ಬಂದು ಲಿಂಗಾಯತರು. ಅದೇ ಸಮಯದಲ್ಲಿ ಬೇರೆ ಕಡೆನೂ ಎಲ್ಲ ಜನ ಇದ್ರು, ಅದೇ ಉಪಕಸಬುಗಳನ್ನು ಮಾಡೋರು. ಹಿಂಗಾಗಿ ಆ ಉಪಕಸಬುಗಳನ್ನು ಮಾಡೋರು ಕೂಡ ಅವತ್ತಿನ ಆ ಲಿಂಗಾಯತ ಧರ್ಮ ಸರಿ, ಇವರು ಲಿಂಗಾಯತ ಅನ್ನೋದು ಎಷ್ಟು ಮಟ್ಟಿಗೆ ಸರಿ, ಅದು ಕಮ್ಯುನಿಟಿ ಹೈಜಾಕ್ ಆಗೋದಿಲ್ಲ. ಇಲ್ಲ ಯಾರು ನೋಡಿ, ಯಾವುದೇ ಧರ್ಮನ ಒಬ್ಬರ ಮೇಲೆ ಬಲಾತ್ಕಾರ ಹೇಳಕ್ಕಾಗಲ್ಲ. ಇದು ಒಂದು ಮುಖ್ಯ ಮಾತು. ಅದಕ್ಕೆ ಬೇರೆ ಉಪಜಾತಿಯವರು ಬಂದ್ರೆ ಸೇರಿಸ್ಕೊಳ್ತಾರೆ, ಅವತ್ತು ಇವತ್ತು ಸೇರಿಸ್ಕೊಳ್ತಾರೆ. ಅದಕ್ಕೆ ಬರ್ಲೇಬೇಕು ನಾವು ಹೇಳ್ತಾರೆ. ಯಾರು ನೀವು ಬನ್ನಿ ಬಂದ್ರೆ ಸೇರಿಸ್ಕೊಳ್ತೀವಿ, ಇವತ್ತು ಬನ್ನಿ. ಆದ್ರೆ ಈ ಲಿಂಗಾಯತ ಹೇಳ್ತೀನಿ, ವೈಯಕ್ತಿಕ ಹೇಳ್ಬಾರ್ದು. ನನ್ನ ಸೊಸೆ ಕ್ರಿಸ್ತ ಧರ್ಮದವರು, ನನ್ನ ಸೊಸೆ ಕ್ರಿಸ್ತ ಧರ್ಮದವರು. ಆಕೆ ಬಂದಿದ್ದಾಳೆ, ವ್ಯಕ್ತಿ ನಾವು ಬಂಧನ ಮಾಡಿಲ್ಲ ಅವ್ರಿಗೆ, ಆಕೆ ಲಿಂಗಾಯತ ಆಗಿದ್ದಾರೆ. ನಾವು ಸೇರಿಸ್ಕೊಂಡಿದ್ದೀವಿ. ಈಗ 3 ತಿಂಗಳು ಅಲ್ಲ ಸರ್, ನಾನು ಬಗ್ಗೆ ಮಾತಾಡ್ತಿಲ್ಲ. ನನ್ನ ಮಾತೇನು, ನೀವು ಲಿಂಗಾಯತ ಅನ್ನೋ ಶಬ್ದ ಕಾಂಟ್ರವರ್ಸಿ ಇದ್ದಾಗ ಅದನ್ನೇ ಯಾಕೊಂಡು ಹೋಗ್ತಿದ್ರಿ. ಎಲ್ಲಿ ಬಸವ ಧರ್ಮ, ಬಸವ ಶುರು ಮಾಡ್ರ, ಬುದ್ಧ ಶುರು ಮಾಡ್ರ, ಬುದ್ಧ ಧರ್ಮ ಅಂತ, ಬೌದ್ಧ ಧರ್ಮ ಅಂತ. ಬಸವ ಶುರು ಮಾಡ್ರ, ಬಸವ ಧರ್ಮ ಅಂತ ಮಾಡಿ ನಿಮ್ ಬಸವ ಎಷ್ಟು ಜನ ಬರ್ತಾರೋ ಅಷ್ಟು ಜನ ಕರೀರಿ. ಯಾವ್ದು ಕಾಂಟ್ರವರ್ಸಿ ಇದೋ ಅದೇ ಶಬ್ದಗಳನ್ನು ತಿಳ್ಕೊಂಡ್ಬಿಟ್ಟು ಯಾಕೆ ಹೋಗ್ತೀವಿ. ಯಾಕಂದ್ರೆ ಈ ಲಿಂಗ ಬ್ರಾಹ್ಮಣರು ಅಂತ ಹೇಳಿದ್ವಿ, ನಾನು ಅದನ್ನ ಒಪ್ಕೋತೀನಿ. ಬಟ್ ಅಲ್ಲೂ ಲಿಂಗಾಯತ ಅನ್ನೋ ಪದ ಬಂತು. ಲಿಂಗ ಎಲ್ಲ ಲಿಂಗಾಯತ ಅಂತ ಅಲ್ಲ. ಈಗ ನೀವು ಅರ್ಥ ಮಾಡ್ಕೊಂಡು ನೋಡಿ ಸರ್, ನೀವು ಪ್ರಶ್ನೆ ಕರೆಕ್ಟ್. ಏನಂದ್ರೆ ನಾನು ಹೇಳ್ತಿದ್ದೀನಿ, ಸ್ಥಾವರ ಲಿಂಗ ಪೂಜೆ ಮಾಡೋದು ಕೂಡ ತಮ್ಮ ಲಿಂಗಾಯತ ಅನ್ಕೊಂಡ್ರು. ನೀವು ಹೇಳೋ ಬಸವ ಧರ್ಮದಲ್ಲಿ ಲಿಂಗ ಪೂಜೆ ಅಷ್ಟು ಯಾವ್ದು ಲಿಂಗ, ಆತ್ಮಲಿಂಗ ಪೂಜೆ ಅಲ್ಲ, ಬೇರೆ ಲಿಂಗ ಏನು ಗೊತ್ತಿಲ್ಲ ಮಾತಾಡ್ತಾರೆ, ಮಾಡೋದಿಲ್ಲ. ಗೊತ್ತಿಲ್ಲ. ಅವ್ರು ಯಾರು ಉಳಿದ ಲಿಂಗ ಪೂಜೆ ಮಾಡೋರು ಬಸವ ಧರ್ಮದಲ್ಲ ಅಂತ ಹೇಳಿ
ಈಗ ಅವ್ರು ಸ್ಥಾವರ ಲಿಂಗ ನಾವು ಪೂಜೆ ಹೇಳಿಲ್ಲ ಅದೆಲ್ಲ. ನೀವೇ ನಮ್ಗೆ ಚಪ್ಪಲಿ ಮಾಡಿ ನಾನು ಸಂಶಯ ಮನೆ ಹಾಕಿ ಹೇಳಿದ ರೆಕಾರ್ಡ್ಸ್ ಕೊಡ್ತೀನಿ ನಾವು. ಮತ್ತೆ ಈಗ ಅವರೊಂದು ಪ್ರೆಸ್ ಮೀಟ್ ಇವತ್ತು ಪ್ರೆಸ್ ಮೀಟ್ ಡಿಫ್ರೆಂಟ್ ಇಲ್ಲ, ಕೇಳಿ. ಒಂದೇ ಇದನ್ನು ಹೋರಾಟ ಮಾಡ್ತೀವಿ. ಇದು ನನ್ನ ಉದ್ದೇಶ ಏನು? ನಿಮ್ಮ ಪ್ರಶ್ನೆ ನಾನು ಅರ್ಥ ಮಾಡ್ಕೊಂಡು ನಿಮ್ಗೆ ಹೇಳ್ತೀನಿ ಸಾಕಾಗುತ್ತೆ. Yes. ನೀವೇನ್ ಕೇಳ್ತೀರಿ? ಲಿಂಗ ಪೂಜೆ ಮಾಡೋರೆಲ್ಲರೂ ಲಿಂಗಾಯತ ಒಪ್ಕೊಳ್ತೀರಿ ಅಂತ ಕೇಳ್ತೀರಿ. ನಾನು ಸ್ಪಷ್ಟವಾಗಿ ಹೇಳೋದಂದ್ರೆ ಲಿಂಗ ಅನ್ನೋದು ಶೈವದ ಮೂಲ ಪ್ರತಿಬಿಂಬ. ನಾನು ಮೊದಲೇ ಹೇಳಿದ ಹಾಗೆ 10, 12, 8 ಉಪ ಪಂಗಡಗಳಿದೆ ಶೈವದಲ್ಲಿ ಅವ್ರು ಹೇಳಿದವರು ಲಿಂಗ ಪೂಜೆ ಮಾಡ್ತಾರೆ. ಅಂದ ಮಾತ್ರಕ್ಕೆ ಅವರು ಲಿಂಗಾಯತರು ಅಂತ ಅಲ್ಲ. ಕಾಪಾಲಿ ಇವರೆಲ್ಲರೂ ಲಿಂಗ ವರ್ಷಕ್ಕೆ ಮಾಡ್ತಿದ್ರು. ನೀವು ಹೇಳಿದ್ರೆ ಸ್ಥಾವರ ಲಿಂಗ ಬಸವಣ್ಣನವರ ಕಾಲದಲ್ಲಿ ಬಂದು ಅವರ ತತ್ವವನ್ನು ಅನುಸರಿಸಿಕೊಂಡು ಒಪ್ಪಿಕೊಂಡು ಸ್ವೀಕರಿಸಿ ಅವರೆಲ್ಲ ಲಿಂಗಾಯತವನ್ನು ಸೇರಿದ್ರು. ಅವರೇ ಇವತ್ತಿನ ವಿಧಕ್ಕೆ. ಹೀಗಿರುವಾಗ ಯಾರೇ ಬಸವ ತತ್ವವನ್ನು ಒಪ್ಪಿ ಇಷ್ಟಲಿಂಗವನ್ನು ಮಾಡ್ತಾರೆ, ಆ ಲಿಂಗ ಪೂಜೆ ಮಾಡೋರು ಎಲ್ಲರೂ ಲಿಂಗಾಯತ ಆಗ್ತಾರೆ, ಉಳಿದವರಲ್ಲ. ಅಷ್ಟೇ ಸರ್, ನಾನು ಇದೇ ಪ್ರಶ್ನೆ ಕೇಳಿದ್ರು. ನನಗೇನ್ ಹೇಳ್ತಿದ್ದಾರೆ, ಯಾರು ಬಸವಣ್ಣನ ಒಪ್ಕೊಂಡು ಬರ್ತೀರಿ ಅವ್ರು ಮಾತ್ರ ಲಿಂಗಾಯತರು, ಉಳಿದವ್ರು ಲಿಂಗಾಯತರಲ್ಲ ಅನ್ನೋದು ಸ್ವಾಮಿಗಳ ಸ್ಟೇಟ್ಮೆಂಟ್ ಇತ್ತು. ಅದು ಬಹಳ ಸತ್ಯ. ಈಗ ಏನದು ವೀರಶೈವ ಕೂಡ ಲಿಂಗವನ್ನು ಒಪ್ಕೋತಾರೆ, ಲಿಂಗಾಯತ ಅನ್ನೋದನ್ನ ಒಪ್ಕೋತಾರೆ. ಅಡಿಯಲ್ಲಿ ಅದು ಬಸವಣ್ಣನಲ್ಲ, ಬಸವಣ್ಣನೇ ಅಥವಾ ಧರ್ಮ ಸಂಸ್ಥಾಪಕನ ಒಪ್ಕೊಳ್ಳೋದಿರೋದು. ಯಾಕಂದ್ರೆ ಅವ್ರು ಸ್ಥಾವರ ಲಿಂಗವನ್ನು ಪೂಜೆ ಮಾಡ್ತಾರೆ, ಅವರು ಲಿಂಗಾಯತ ಒಪ್ಕೋತಾರೆ. ನೀವು ಇನ್ನೊಬ್ಬರಿಗೆ ಲಿಂಗಾಯತ ಅಲ್ಲ ಅನ್ನೋದಕ್ಕೆ ನಿಮ್ಗೆ ಹಕ್ಕಿಲ್ಲ. ನಿಮ್ಗೆ ಇಲ್ಲಿಂದ ತಪ್ಪಾದ್ರೆ ಇಲ್ಲಿ ಏನು ಅಂತಂದ್ರೆ ನಾನು ಪ್ರಾರಂಭದಲ್ಲಿ ಕೆಲವು ಮಾಹಿತಿ ಕೊಡ್ತೀನಿ. ಲಿಂಗಾಯತರಲ್ಲಿ ವೀರಶೈವರು ಉಪಪಂಗಡ ಆಗಬೇಕು ಎಲ್ಲ ಜನಗಣತಿಲಿಂದ ನಾನು ಹೇಳಿದ್ದೀನಿ. ಈಗ ಇಲ್ಲಿ ನಾವು ಬಸವ ಬೋಧಿಸಿದಂತ ಇಷ್ಟಲಿಂಗ ಪೂಜೆ ಬಹಳ ಸಂತೋಷ. ಅಂದ್ರೆ ಅವ್ರು ಎಲ್ಲ ಮಾಡ್ತಾ ಇದ್ದಾರೆ. ಈಗ ಮುಂದೆ ಮಾಡ್ತೀವಲ್ಲ, ಈಗಲೂ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ? ಇಷ್ಟಲಿಂಗ ಪೂಜೆ ಮಾಡ್ತಾ ಇದ್ದಾರೆ, 10,000 ಹೋಗ್ತಾ ಇದ್ದಾರೆ, 6,000 ಮಾಡ್ತಿದ್ದಾರೆ. ಇಷ್ಟೆಲ್ಲ ಮಾಡ್ತಾ ಇದ್ರೆ ಕೂಡ ಅವ್ರು ಹೇಳಿದ್ರು 2 ಮುಖ್ಯ ತತ್ವಗಳು, ಮುಖ್ಯ ಬಿಂದುಗಳು, ತತ್ವಗಳಲ್ಲ, ತತ್ವನ ಹೊರಡ್ತೀವಿ. ಮುಂದೆ ಏನಂದ್ರೆ ಬಸವ ಈ ತತ್ವವನ್ನು ಸ್ಥಾಪಿಸಿದ್ರೆ ನಾವು ಸ್ಥಾಪಿಸಿದ್ವಿ. ಒಂದು ಐತಿಹಾಸಿಕ ಪ್ರಶ್ನೆ, ಅದು ನಾವು ಒಪ್ಪೋದಿಲ್ಲ, ಅವರು ಅದೇ ಬಂತು. ಎರಡನೇದು ಬಸವ ಧರ್ಮಸ್ಥಾನಕ ನಮ್ಮ ಭಕ್ತ, ಅದು ನಾವು ಸಿದ್ಧ ಮಾಡ್ಬೇಕು. ನಾವು ಸಿದ್ಧ ಮಾಡಿ ಒಪ್ಕೊಳ್ತೀವಿ. ಆದ್ರೆ ಇವರು ಧರ್ಮ ಸಂಸ್ಥಾಪಕರು ನಾವು ಒಪ್ಕೊಳ್ಳಲ್ಲ, ಸಿದ್ಧ ಮಾಡಿ ಒಪ್ಕೊಳ್ತೀವಿ. ಸಿದ್ಧ ಮಾಡುವ ಸಾಮರ್ಥ್ಯ ಇಲ್ಲ, ನಮ್ಮಲ್ಲಿ ಇದೆ. ಆದ್ರೆ ಅವರು ಲಿಂಗಾಯತ ಅಲ್ಲ ಅಂತ ನಾವು ಹೇಳ್ತಾ ಇಲ್ಲ. ನೆನಪಿಟ್ಕೊಳ್ಳಿ, ಲಿಂಗಾಯತ ವೀರಶೈವರಲ್ಲ ಅಂತ ಹೇಳ್ತಾ ಇದ್ದೀವಿ ಹೊರತಾಗಿ ವೀರಶೈವರು ಲಿಂಗಧಾರಿಗಳಾಗಿದ್ದರಿಂದ ಇಷ್ಟಲಿಂಗ ಪೂಜೆ ಮಾಡ್ತಾ ಇರೋದ್ರಿಂದ ಸಕ್ಸರ್ ಮಾಡ್ತಾರೆ. ಆ ಮಕ್ಕಳಿಗೆ ಅವ್ರು ಲಿಂಗಾಯತ ಹೌದು. ಆದ್ರೆ ಹಿಂದೂ ಧರ್ಮದ ಅನಿಷ್ಟ ಆಚಾರಗಳನ್ನು ತಂದು ಸೇರಿಸ್ತಾ ಇದ್ರೆ ಅವರಲ್ಲ. ಆಚಾರ ಯಾವ ಆಚರಣೆಗಳು ಅವ್ರು ಹೇಳಿಲ್ಲ. ಆಗ ನೀವು ಹೇಳಿದ್ರೆ ಲಿಂಗಿ ಬ್ರಾಹ್ಮಣರು ಅಂತ. ಲಿಂಗಿ ಬ್ರಾಹ್ಮಣರು ಅಲ್ಲ, ನಿಮ್ ಪ್ರಶ್ನೆ ಕೇಳಿದ್ರೆ ಒಪ್ಕೊಂಡು ಕೇಳಿಸ್ತಾರೆ. ಈಗ ಅದಕ್ಕೆ ಲಿಂಗಿ ಬ್ರಾಹ್ಮಣರ ಲಿಂಗಾಯತ ಅಲ್ಲ. ಬಟ್ ಅವ್ರು ಲಿಂಗಿ ಬ್ರಾಹ್ಮಣರ ಲಿಂಗಾಯತ ಅಲ್ಲ. ಲಿಂಗ ಅನ್ನೋ ಶಬ್ದ ಬರೋದ್ರಿಂದ ಅದು ಮುಂಚೆ ಹಳೆಗನ್ನಡ ಸಂದರ್ಭ ಎಲ್ಲ ಲಿಂಗಾಯತರು ಅಲ್ಲ. ಅದಕ್ಕೆ ಈಗ ಲಿಂಗಾಯತ ಅನ್ನೋ ಶಬ್ದನೇ ತೆಗೆದ್ಬಿಟ್ಟು ನೀವು ಬಸವ ಧರ್ಮ ಅಂತ ಹೋರಾಟ ಮಾಡಿದ್ರೆ ಯಾಕೆ ಇಷ್ಟೆಲ್ಲ ನಿಮ್ಮ ಸಮಾಜವನ್ನು ಹೊಡಿತಾ ಇದ್ದೀರಾ? ಪ್ರಾರಂಭದಲ್ಲಿ ಹೇಳುತ್ತಿದ್ದೇನೆ, ಎಲ್ಲರೂ ಅಪ್ಕೊಂಡು ಬಸವ ಧರ್ಮ ಅಂದ್ರೆ ಎಲ್ಲ ನನಗಾಗ್ತದೆ. ನಿಮ್ಮ ಆಮೇಲೆ ಈಗ ಸಂವಿಧಾನದಲ್ಲಿ 4 ಜನ ಲಿಂಗಾಯತರಿದ್ರು ಅಂತ ಹೇಳಿದ್ರು ರಚನೆ. ಹಿಂಗಾಗಿ 4 ಜನ ಲಿಂಗಾಯತರು ಇರೋದ್ರಿಂದ ಆ ಪ್ರಭಾವ ಬಳಸಿಕೊಂಡು ಅವ್ರು ಲಿಂಗಾಯತ ಅನ್ನೋದು ಕಮ್ಯುನಿಟಿ ಅಂತ ಧರ್ಮವನ್ನ ಇದು ಮಾಡಿದ್ರು. ಆದ್ರೆ ಆ ಟೈಮಲ್ಲಿ ವೀರಶೈವರ ಅಥವಾ ಮತ್ತೆ ಬೇರೆ ಯಾರೋ ಇರೋದ್ರಿಂದ ಆ ಶಬ್ದವಿದೆ. ಯಾಕಂದ್ರೆ ಲಿಂಗಾಯತ ಇರೋದ್ರಿಂದ ಲಿಂಗಾಯತನ ಪ್ರಾಮುಖ್ಯತೆ ಹಾಕಿ ವೀರಶೈವನ ಕೊನೆಗೆ ಹಾಕ್ತಾರೆ. ನಿಮಗೆ ಅಲ್ಲ, ನಾವು ಲಿಂಗಾಯತ ವೀರಶೈವರೇ, ಅದನ್ನೇ ಅವ್ರು ಹೇಳ್ತಿರೋದು. ನಾವು ಲಿಂಗಾಯತ ವೀರಶೈವರೇ, ಆದ್ರೆ ಬಸವಣ್ಣ ಹೇಳೋದು ಅನ್ನೋದು ಲಿಂಗಾಯತರಲ್ಲ. ನೀವು ಬಸವ ಧರ್ಮದಲ್ಲ. ಅದಕ್ಕೆ ಲಿಂಗಾಯತ ಧರ್ಮ ಬೇಡ, ಬಸವ ಧರ್ಮ ಅನ್ನೋದನ್ನ ಇಟ್ಕೊಳ್ಳಿ. ಯಾಕಂದ್ರೆ ನೀವು ಲಿಂಗಾಯತರನ್ನ ಹೈಜಾಕ್ ಮಾಡ್ಕೋತಾ ಇದ್ದೀರಾ. ದೊಡ್ಡ ಕಮ್ಯುನಿಟಿ ಇದೆ, ಕಮ್ಯುನಿಟಿ ಬರ್ಲಿ ಅನ್ನೋದಕ್ಕೋಸ್ಕರ ಹೈಜಾಕಿಂಗ್ ನಡೆದಿದೆ ಅನ್ನೋದು ಅಪವಾದ. ನೀವೇ ಮಾಡ್ತಿದ್ರಿ. ಲಿಂಗಾಯತ ಅವರು ಲಿಂಗಾಯತ ಇದ್ದಾರೆ, ನಿಮ್ದು ಲಿಂಗಾಯತ ಅರ್ಥ ಗೊತ್ತಾಗ್ತಿಲ್ಲ. ನಾನು ತಿಂತೀನಿ ಹೇಳ್ತೇನೆ, 10 ವರ್ಷ ಅದೇ ಹೇಳ್ತೀನಿ. ನೀನು ಹೈಜಾಕ್ ಯಾರು ಮಾಡ್ತಾ ಇಲ್ಲ. ಅವ್ರು ಅಪರಾಧ ಕೊಟ್ಟಿದ್ದಾರೆ, ನಾವು ಅದನ್ನು ನಿಲ್ಲಿಸ್ತಾ ಇದ್ದೀವಿ. ಆದ್ರೆ ಅವರು ಕೇವಲ 2 ತತ್ವ ಒಪ್ಕೊಳ್ಳಿ, ಅವ್ರಿಗೆ ಬನ್ನಿ, ನಮ್ಗೆ ಏನು ತಪ್ಪು. ಈಗ ನೋಡಿ ಬೇರೆ ವಿಷಯ ಮಾತಾಡೋಣ. ಈಗ ತಾತ್ವಿಕ ವಿಷಯ ನಾವು ಚರ್ಚೆ ಮಾಡೋಣ. ಒಪ್ಪೋಣ ಮತ್ತೆ ಕೇಳಿ. ಈಗ ನಮಗೆ ನಾನು ಮುಖ್ಯ ಕಾರಣ
ನನಗೆ ತಮ್ಮಲ್ಲಿ ಒಂದು ವಿನಂತಿ ಎಲ್ಲ ಮಾತಾಡಿದ್ರೆ ಅಂದ್ರೆ ದಯವಿಟ್ಟು 22ನೇ ತಾರೀಕು ಇಲ್ಲಿರತಕ್ಕಂಥ ಲಿಂಗಾಯತದಲ್ಲಿರ್ತಕ್ಕಂಥ ಈ ಏನು 2ನೇ ರಾಜ್ಯ ಎಲ್ಲರೂ ಸಹಕರಿಸಬೇಕಂತ ಕೇಳಿ ಇವತ್ತಿನ ಚರ್ಚೆ ಮುಗಿಸ್ತಾರೆ. ಸರ್ ಒಂದು ಪ್ರಶ್ನೆ ನಾವು ಪ್ರೆಸ್ ಮೀಟ್ ಅವರೆಲ್ಲ ಅಡ್ವೊಕೇಟ್ ಲಿಂಗಾಯತ ಧರ್ಮ ಪೈಲ ಇದ್ರು ಬಸವಣ್ಣವ್ರು ಬಂದಿದ್ದು ಲಿಂಗಾಯತ ಸ್ಥಾಪನೆ ಐತಿ. ಬಸವಣ್ಣನವರು ಬಂದ ನಂತರ ಈಗಿದ್ದಂತ ಲಿಂಗಾಯತ ಪಾಲ್ವಾಡಲಾಗಿದೆ. ನಾವು ಊರಲ್ಲಿ ಉದಿತ ಪ್ರಕಾರದಲ್ಲಿ ಬಸವೇಶ್ವರ ಅವರು ನಮ್ಮ ಲಿಂಗಾಯತ ಧರ್ಮದ ಪ್ರಚಾರಕರು ಅಂತ ಹೇಳಿ ಸ್ಪಷ್ಟವಾಗಿ ಇತ್ತಲ್ರಿ. ಅದೇ ಹೋರಾಟ ಮಾಡಲಿಲ್ಲ. ಈ ಸ್ಪಷ್ಟತೆ ನಿಮಗೆ ಬಂದಿರೋದು 600 ವರ್ಷಗಳ ಇತಿಹಾಸದಲ್ಲಿ ಸರ್ ನಾವು ಸ್ಕೂಲ್ದಾಗ ಉದಯ ಅತಿ ಸ್ಪಷ್ಟವಾಗಿದೆ. ನೀವು ಇನ್ನ ಮಟ್ಟ ಅದನ್ನ ತಿಳ್ಕೊಂಡ್ರೆ ನಿಮಗೆ 40 ವರ್ಷ ಇರ್ಬೋದು. ಸರ್ ಒಂದೇ ನಾ ಕ್ವಶನ್ ಪೂರ್ಣ ನಾವು ಲಿಂಗಾಯತರನ್ನ ಬಟ್ ಈಗ ಪ್ರಶ್ನೆ ಇಂಥ ಉದ್ಭವ ಆಗಿದೆ, ನಮ್ಮ ಸಮಾಜ ಒಡೆದು ಹಾಳಾಗ್ತಿದೆ ನಮ್ಗೆ ಅನಿಸ್ತಾ ಇದೆ. ಅದಕ್ಕೆ ಬಸವಣ್ಣನವರನ್ನು ನಮ್ಮ ಲಿಂಗಾಯತ ಧರ್ಮದ ಪ್ರಚಾರಕರು ಅಂತ ಸ್ಪಷ್ಟವಾಗಿ ನಾವು 15ರಿಂದ 17 ವರ್ಷದಿಂದ ಓದಿದೆವು. ಅವಾಗ ಇದು ಯಾಕೆ ನಮ್ಮ ಧರ್ಮದಾಗ ವಿಚಾರ ಮಾಡಲಿಲ್ಲ, ಬುಕ್ದಾಗ ಬಂದಿತ್ತು, ಈಗ ಯಾಕೆ ಇದು ಉದ್ಭವ ಆಗಿದೆ ಅಂತ ಅನ್ನೋ ನಮ್ಮೊಂದು ಪ್ರಶ್ನೆ ಸರ್. ಬಹಳ ಒಳ್ಳೆ ಪ್ರಶ್ನೆ ಹೇಳ್ತೀವಿ. ಈಗ ನೀವು ಹೇಳಿದ್ರು ನಿಮಗೆ 33 ವರ್ಷ ಆಗಿದೆ. ನಾನು 36 ವಯಸ್ಸು. ನೀವು 17 ವರ್ಷದಿಂದ ಮಾಡಿದ್ದು ಬಹಳ ಇತ್ತೀಚಿನದು. ಈ ಪ್ರಶ್ನೆ ದ್ವಂದ್ವ ಆಗಿದ್ದು 500 ವರ್ಷ. ಈ 500 ವರ್ಷದಲ್ಲಿ ಒಳಗಡೆ ಸೇರ್ಕೊಂಡ್ಬಿಟ್ಟು ನೀವು ಹೇಳಿದಂತಂದ್ರೆ ನಾನು ಕಲ್ತಿದ್ದೀನಿ, ನಾನಾಗ್ಲಿ ನೀವಾಗ್ಲಿ ಉಳಿದವರು ಕಲ್ತಿದ್ದಕ್ಕೆ ಕಾರಣ ಅಂದ್ರೆ ಈ ತತ್ವನ ದ್ವಂದ್ವಗೊಳಿಸಿದವ್ರ ಕಾರಣ, ನೀವಲ್ಲ ನಾನಲ್ಲ. ಈಗೇನಾಗಿದೆ 19ನೇ ಶತಮಾನದಿಂದ ಕಳೆದ 111 ವರ್ಷದಲ್ಲಿ ಆದಂತ ಅನ್ವೇಷಣೆಗಳು, ವಚನದ ಶೋಧನೆಗಳಿಂದ ನಾವು ಅದನ್ನ ಹತ್ತಿಕ್ಕಪಟ್ಟಿತ್ತು. ಎಲ್ಲೆಲ್ಲೋ ಬಿದ್ದೋಗಿದ್ದೇವೆ, ಅಲ್ಲ ಎಲ್ಲೋ ಗಂಟು ಮುಟ್ಟ ಕಂಡಿದ್ದೀವಿ, ಅದೆಲ್ಲ ಹೊರಗೆ ತಂದು ಹೋದಾಗ ಗೊತ್ತಾಗಿದೆ ಇತಿಹಾಸ 100 ವರ್ಷದ ಮಾತ್ರ. ಆದ್ರೆ ಇತ್ತೀಚೆಗೆ ಯಾಕೆ ಬಂತು ಅಂದ್ರೆ ಗೊತ್ತಾಯ್ತು ಪ್ರಶ್ನೆಗೆ ಅದು ನಮ್ಮ ಕಲ್ಪನೆ ಸರಿ ಇರಲಿಲ್ಲ. ಯಾಕೆ